ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಪ್ರಸ್ತುತ ವಿಡಿಯೋ ಏನದಲ್ರಿ, ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ 13ನೇ ವಿಡಿಯೋ ರೀ. ಈಗಾಗಲೇ 12 ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಆ ಎಲ್ಲ ವಿಡಿಯೋಗಳು ನೀವು ನೋಡಿರಿ ಅಂತ ಅನ್ಕೊಂಡೀನಿ. ಇನ್ ಕೇಸ್ ನೀವು ನೋಡಿರಲಿಲ್ಲ ಅಂತಂದ್ರೆ ಇದೇ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತಾನೆ ಒಂದು ಪ್ಲೇ ಲಿಸ್ಟ್ ಅದ. ಆ ಪ್ಲೇ ಲಿಸ್ಟ್ದೊಳಗೆ ಆ ಎಲ್ಲ 12 ವಿಡಿಯೋಗಳು ಸಿಗುತ್ತಾವೆ ಸ್ನೇಹಿತರೆ. ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ. ಮುಂದೆ ನೀವು ರಿವಿಷನ್ ಮಾಡಬೇಕಾದ್ರೆ ಆ ನೋಟ್ಸ್ ನಿಮಗೆ ಭಾಳ ಯೂಸ್ ಆಗ್ತದೆ. ಓಕೆ ರೀ. ಇನ್ ಕೇಸ್ ನೋಟ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ರಿ ಅಂತನ್ನೋರಿಗಾಗಿಯೇ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಆ ನೋಟ್ಸ್ದು PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾಮಿನಲ್ ಅಮೌಂಟ್ ಪೇ ಮಾಡಿ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಪ್ರಸ್ತುತ ವಿಡಿಯೋದೊಳಗೆ ದ್ವಾರ ಸಮುದ್ರದ ಹೊಯ್ಸಳರು ಅಧ್ಯಾಯ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ದ್ವಾರ ಸಮುದ್ರದ ಹೊಯ್ಸಳರು ಚಾಪ್ಟರ್ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಓಕೆ ರೀ. ತಡ ಮಾಡ್ಲಾರ್ದಂಗೆ ನಾವು ಈ ಹೊಯ್ಸಳ ಸಾಮ್ರಾಜ್ಯ ಅಧ್ಯಾಯ ಡಿಸ್ಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆ ರೀ. ಈ ಸಾಮ್ರಾಜ್ಯದ ಪ್ರಾರಂಭಿಕ ಮಾಹಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಓಕೆ ರೀ. ಹೊಯ್ಸಳರು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಪ್ರಾಬಲ್ಯಕ್ಕೆ ಬಂದು ಸುಮಾರು 3 ಶತಮಾನಗಳಿಗೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ್ರು ಸ್ನೇಹಿತರೆ. ನೋಡ್ರಿ, ಇವರು 958ರಲ್ಲೇ ಕ್ರಿಸ್ತಶಕ 958ರಲ್ಲೇ ಈ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ್ರಿ. ಆದರೆ ಕರ್ನಾಟಕದೊಳಗೆ ಪ್ರಾಬಲ್ಯಕ್ಕೆ ಬಂದಿರತಕ್ಕಂಥದ್ದು 11ನೇ ಶತಮಾನದಲ್ಲಿ ಸ್ನೇಹಿತರೆ. ಓಕೆ ರೀ. ಈ ಸಾಮ್ರಾಜ್ಯ 300 ವರ್ಷಗಳಿಗಿಂತಲೂ ಅಧಿಕ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. 3 ಶತಮಾನಗಳಿಗೂ ಹೆಚ್ಚು ಕಾಲ ಅಂತಂದ್ರೆ 300 ವರ್ಷಗಳಿಗೂ ಹೆಚ್ಚು ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಓಕೆ ರೀ. ಈ ಸಾಮ್ರಾಜ್ಯದ ಸ್ಥಾಪಕ ಸಳ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಈ ಸಾಮ್ರಾಜ್ಯದ ಸ್ಥಾಪಕ ಸಳ. ನೆಕ್ಸ್ಟ್, ಈ ಸಾಮ್ರಾಜ್ಯದ ಮೊದಲ ರಾಜಧಾನಿ ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆ ತಾಲೂಕಿನ ಸೊಸೆ ಊರು ಅಥವಾ ಶಶಕಪುರ. ಸೊಸೆ ಊರು ಅಥವಾ ಶಶಕಪುರ ಈ ಹೊಯ್ಸಳ ಸಾಮ್ರಾಜ್ಯದ ಮೊದಲ ರಾಜಧಾನಿ ಸ್ನೇಹಿತರೆ. ಈ ಸೊಸೆ ಊರು ಅಥವಾ ಶಶಕಪುರದ ಪ್ರಸ್ತುತ ಹೆಸರು ಅಂಗಡಿ ಸ್ನೇಹಿತರೆ. ಈ ಸೊಸೆ ಊರು ಅಥವಾ ಶಶಕಪುರ ಅಂತನ್ನೋದು ಪ್ರಾಚೀನ ಹೆಸರು ಸ್ನೇಹಿತರೆ. ಇವಾಗ ಪ್ರಸ್ತುತವಾಗಿ ನಾವು ಈ ಪ್ರದೇಶವನ್ನ ಅಂಗಡಿ ಅಂತ ಕರಿತಾ ಇದ್ದೀವಿ. ಓಕೆ ರೀ. ಅಂಗಡಿ ಹೊಯ್ಸಳ ಸಾಮ್ರಾಜ್ಯದ ಮೊದಲ ರಾಜಧಾನಿ. ನೆಕ್ಸ್ಟ್, ವೇಲಾಪುರ ಈ ಸಾಮ್ರಾಜ್ಯದ 2ನೇ ರಾಜಧಾನಿ ಸ್ನೇಹಿತರೆ. ಈ ವೇಲಾಪುರದ ಪ್ರಸ್ತುತ ಹೆಸರೇ ಬೇಲೂರು ಸ್ನೇಹಿತರೆ. ಈ ಬೇಲೂರಿನ ಪ್ರಾಚೀನ ಹೆಸರೇನ್ರಿ ವೇಲಾಪುರ. ಓಕೆ ರೀ. ನೆಕ್ಸ್ಟ್, ದ್ವಾರ ಸಮುದ್ರ ಈ ಸಾಮ್ರಾಜ್ಯದ 3ನೇ ರಾಜಧಾನಿ ಸ್ನೇಹಿತರೆ. ಈ ದ್ವಾರ ಸಮುದ್ರದ ಪ್ರಸ್ತುತ ಹೆಸರು ಹಳೇಬೀಡು ಸ್ನೇಹಿತರೆ. ಅಂದ್ರೆ ಈ ಹಳೇಬೀಡು ಅಂತನ್ನೋ ಪ್ರದೇಶದ ಪ್ರಾಚೀನ ಹೆಸರೇನ್ರಿ ದ್ವಾರ ಸಮುದ್ರ ಸ್ನೇಹಿತರೆ. ಸಳ ಹುಲಿಯನ್ನ ಕೊಲ್ಲುತ್ತಿರುವ ದೃಶ್ಯ ಈ ಸಾಮ್ರಾಜ್ಯದ ರಾಜ್ಯ ಲಾಂಛನ ಸ್ನೇಹಿತರೆ. ನೆಕ್ಸ್ಟ್, ಈ ಸಾಮ್ರಾಜ್ಯ ಕ್ರಿಸ್ತಶಕ 985ರಿಂದ 1346ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಸಾಮ್ರಾಜ್ಯದ ಕೊನೆಯ ಅರಸ 4ನೇ ವೀರಬಲ್ಲಾಳ ಅಥವಾ ವಿರೂಪಾಕ್ಷ ಬಲ್ಲಾಳ. ನೋಡ್ರಿ, 4ನೇ ವೀರಬಲ್ಲಾಳ ಆಮೇಲೆ ವಿರೂಪಾಕ್ಷ ಬಲ್ಲಾಳ ಎರಡು ಒಬ್ಬನುವೆ ಹೆಸರು ಸ್ನೇಹಿತರೆ. ಒಬ್ಬನುವೆ ಹೆಸರು. ಓಕೆ ರೀ. ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. 4ನೇ ವೀರಬಲ್ಲಾಳ ಅಥವಾ ವಿರೂಪಾಕ್ಷ ಬಲ್ಲಾಳ ಯಾರು ಕೊನೆಯ ಅರಸ ಇಬ್ಬರದಾಗ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಎರಡು ಒಬ್ಬನುವೆ ಹೆಸರು. ಓಕೆ ರೀ. 4ನೇ ವೀರಬಲ್ಲಾಳ ಅಥವಾ ವಿರೂಪಾಕ್ಷ ಬಲ್ಲಾಳ ಈ ಹೊಯ್ಸಳ ಸಾಮ್ರಾಜ್ಯದ ಕೊನೆಯ ಅರಸ. ಇದಿಷ್ಟು ಈ ಸಾಮ್ರಾಜ್ಯದ ಪ್ರಾರಂಭಿಕ ಮಾಹಿತಿ. ಈ ಪ್ರಾರಂಭಿಕ ಮಾಹಿತಿಯ ಮೇಲಿನ ಹಿಂದಿನ ಎಕ್ಸಾಮ್ದೊಳಗೆ ಯಾವ ರೀತಿ ಪ್ರಶ್ನೆ ಕೇಳ್ಯಾರ ಅಂತ ಪ್ರಶ್ನೋತ್ತರಗಳು ಕೂಡ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಏನು? ಅಂದ್ರೆ ಹೊಯ್ಸಳ ಸಾಮ್ರಾಜ್ಯದ ರಾಜ್ಯ ಲಾಂಛನ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಓಕೆ ರೀ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹುಲಿ ಮತ್ತು ಮನುಷ್ಯ ಕಾದಾಡುವುದು. ಅಂದ್ರೆ ಹುಲಿ ಮತ್ತು ಮನುಷ್ಯ ಕಾದಾಡುವಂತ ದೃಶ್ಯ ಈ ಹೊಯ್ಸಳ ಸಾಮ್ರಾಜ್ಯದ ರಾಜ್ಯ ಲಾಂಛನ. ಏನ್ರಿ ಆಗ್ಲೇ ನೀವು ಸಳ ಮತ್ತು ಹುಲಿ ಕಾದಾಡುವ ದೃಶ್ಯ ಅಂತ ಹೇಳಿದ್ರಿ, ಇಲ್ಲಿ ನೋಡ್ರಿ ಮನುಷ್ಯ ಅಂತ ಹೇಳ್ತಾ ಇದ್ರಿ ಅಲ್ಲ ಅಂತ ಅನ್ಕೊಳ್ಳಬೇಡ್ರಿ. ಈಗ ಸಳ ಅಂತಂದ್ರೆ ಇವ ರಾಜ ಇರ್ಬೋದು, ಆದ್ರೆ ಮನುಷ್ಯನೇ ಅಲ್ಲ ಈತ. ಹಾಗಾಗಿ ಹುಲಿ ಮತ್ತು ಮನುಷ್ಯ ಕಾದಾಡುವಂತ ದೃಶ್ಯ ಈ ಹೊಯ್ಸಳ ಸಾಮ್ರಾಜ್ಯದ ರಾಜ್ಯ ಲಾಂಛನ ಸ್ನೇಹಿತರೆ. ನೆಕ್ಸ್ಟ್,
ಎರಡನೇ ಪ್ರಶ್ನೆ, ಹೊಯ್ಸಳರ ರಾಜಧಾನಿಯು ಅಂದ್ರೆ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಬೇಲೂರು, ಆಪ್ಷನ್ ಬಿ ಆಗುಂಬೆ, ಆಪ್ಷನ್ ಸಿ ಹಳೆಬೀಡು, ಆಪ್ಷನ್ ಡಿ ಶಿವನ ಸಮುದ್ರ. ಈ ಪ್ರಾರಂಭಿಕ ಮಾಹಿತಿಯಿಂದ ನಿಮ್ಗೆ ತಿಳಿದು ಬರೋದೇನು ಅಂತಂದ್ರೆ, ಈ ಬೇಲೂರು ಏನದಲ್ರಿ ಹೊಯ್ಸಳ ಸಾಮ್ರಾಜ್ಯದ ಎರಡನೇ ರಾಜಧಾನಿ, ಹೌದಾ. ಈ ಹಳೆಬೀಡು ಏನದಲ್ಲ ಹೊಯ್ಸಳ ಸಾಮ್ರಾಜ್ಯದ ಮೂರನೇ ರಾಜಧಾನಿ. ಇಲ್ಲಿ ಮತ್ತು ಹೊಯ್ಸಳರ ರಾಜಧಾನಿ ಅಂತ ಕೇಳ್ಯಾರ. ಆಪ್ಷನ್ ಎ ಮತ್ತು ಸಿ ಎರಡರಲ್ಲಿಯೂ ಕೊಟ್ಟಾರಲ್ಲ. ಈ ರೀತಿ ಕೊಟ್ಟಾಗ ನೋಡ್ರಿ, ಹೊಯ್ಸಳ ರಾಜಧಾನಿ ಅವನತಿ ಹೊಂದಬೇಕಾದ್ರ ರಾಜಧಾನಿ ಯಾವುದಾಗಿತ್ತು? ಹಳೆಬೀಡಾಗಿತ್ತು. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಈ ರೀತಿ ಕೊಟ್ಟಾಗ ಓಕೆ ರೀ. ಆ್ಯಕ್ಚುಲಿ ಎರಡೂ ರಾಜಧಾನಿಗಳೇನೆ. ಓಕೆ ರೀ. ನೆಕ್ಸ್ಟ್, ಈ ಹಳೆಬೀಡು ಪ್ರದೇಶದ ಬಗ್ಗೆ ನಾವು ಇನ್ ಡಿಟೇಲ್ ಮಾಹಿತಿ ನೋಡೋಣ ಸ್ನೇಹಿತರೆ. ಯಾಕಂದ್ರೆ ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೇಳ್ಯಾರೆ. ಹಿಂದಿನ ಎಕ್ಸಾಮ್ದೊಳಗೆ ಸಾಕಷ್ಟು ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು. ಈ ಹಳೆಬೀಡು ಏನದಲ್ರಿ ಹಾಸನ ಜಿಲ್ಲೆಯೊಳಗೆ ಬರುವಂಥ ಒಂದು ಪ್ರದೇಶ. ಈ ಹಳೆಬೀಡು ಏನದಲ್ರಿ ಇದ್ರದ್ದು ಪ್ರಾಚೀನ ಹೆಸರು ದೋರ ಸಮುದ್ರ. ದೋರ ಸಮುದ್ರ ಅಂತ ಕರಿತಿದ್ರಿ ಹಿಂದೆ. ಇವಾಗ ಪ್ರಸ್ತುತವಾಗಿ ನಾವು ಹಳೆಬೀಡು ಅಂತ ಕರಿತೀವಿ. ಈ ಪ್ರದೇಶವನ್ನ ದೋರ ಸಮುದ್ರ ಅಂತ ಹಿಂದೆ ಯಾಕೆ ಕರಿತಿದ್ರು? ಯಾಕಂತಂದ್ರೆ ಈ ಪ್ರದೇಶದೊಳಗೆ ವಿಶಾಲವಾದ ಪ್ರಾಚೀನ ಒಂದು ಕೆರೆ ಇತ್ತು. ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹಳೆಯ ಒಂದು ಕೆರೆ ಇತ್ತು. ಹಾಗಾಗಿ ಈ ಪ್ರದೇಶವನ್ನ ದೋರ ಸಮುದ್ರ ಅಂತ ಕರಿತಾ ಇದ್ರು. ಮತ್ತು ದೋರ ಸಮುದ್ರ ಅಂತ ಕರಿತಾ ಇದ್ರು ಅಂತಂದ್ರೆ ಯಾಕೆ ಇವಾಗ ನಾವು ಹಳೆಬೀಡು ಅಂತ ಕರಿತಾ ಇದ್ದೀವಿ? ಯಾಕಂತಂದ್ರೆ ಈ ದೋರ ಸಮುದ್ರ ಅಂತನ್ನೋ ಒಂದು ಪ್ರದೇಶವನ್ನ ದಿಲ್ಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲ್ಲಿ ಕಾಫರ್ ಅಂತ ಅನ್ನಾತ ಕ್ರಿಸ್ತಶಕ 1310 ಕೊಳ್ಳೆ ಹೊಡಿತಾನ್ರಿ. ಈ ಪ್ರದೇಶವನ್ನ ಕೊಳ್ಳೆ ಹೊಡಿತಾನ. ಕೊಳ್ಳೆ ಹೊಡೆದ ಮೇಲೆ ವೈಭವಯುತವಾಗಿರ್ತಕ್ಕಂಥ ಈ ದೋರ ಸಮುದ್ರ ಸ್ಮಶಾನದ ರೀತಿಯೊಳಗೆ ಬದಲಾವಣೆ ಆಗ್ತದ್ರಿ. ಆ ರೀತಿ ಈ ಮಲ್ಲಿ ಕಾಫರ್ ಈ ಪ್ರದೇಶವನ್ನ ಕೊಳ್ಳೆ ಹೊಡಿತಾನ ಸ್ನೇಹಿತರೆ. ಈ ಕೊಳ್ಳೆ ಹೊಡೆದ ನಂತರ ಈ ಪ್ರದೇಶ ಮೊದಲಿನ ತರ ಚೇತರಿಸಿಕೊಳ್ಳಲಿಲ್ಲ ಸ್ನೇಹಿತರೆ. ಅಂದ್ರೆ ಮೊದಲ ಯಾವ ರೀತಿ ಪ್ರದೇಶ ಇತ್ತು, ಯಾವ ರೀತಿ ಅಲ್ಲಿ ವೈಭವಯುತವಾಗಿ ಒಂದು ಜನರ ವಾಸ ಮಾಡ್ತಿದ್ರು, ಆ ರೀತಿ ಚೇತರಿಸಿಕೊಳ್ಳಲಿಲ್ಲ ಸ್ನೇಹಿತರೆ. ಹಾಗಾಗಿ ಅದ್ರ ಹೆಸರು ಏನಾಯ್ತು? ಹಳೆಬೀಡು ಅಂತ ಆಯ್ತು. ಅಂದ್ರೆ ಹಳೆಯದಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ಪ್ರದೇಶ, ಬೀಡು ಅಂತಂದ್ರೆ ಒಂದು ಪ್ರದೇಶ, ಹಳೆಯದಾಗಿರ್ತಕ್ಕಂಥ ಯಾವುದೋ ಒಂದು ಪ್ರದೇಶ ಅಂತ ಈ ರೀತಿ ಹಳೆಬೀಡು ಅಂತ ಅದ್ರದ್ದು ಹೆಸರಾಯ್ತು. ದೋರ ಸಮುದ್ರದ ಹೆಸರು ಮುಂದೇನಾಯ್ತು? ಹಳೆಬೀಡು ಅಂತ ಆಯ್ತು ಸ್ನೇಹಿತರೆ. ಓಕೆ ರೀ. ಹಳೆಬೀಡು ಹೊಯ್ಸಳರ ವಾಸ್ತುಶಿಲ್ಪ ಕೇಂದ್ರವು ಆಗಿತ್ತು ಸ್ನೇಹಿತರೆ. ಹಳೆಬೀಡು ಹೊಯ್ಸಳರ ವಾಸ್ತುಶಿಲ್ಪ ಕೇಂದ್ರ ಆಗಿತ್ತು. ಓಕೆ ರೀ. ಈ ಹಳೆಬೀಡಿನ ಪ್ರಮುಖ ದೇವಾಲಯ ಹೊಯ್ಸಳೇಶ್ವರ ದೇವಾಲಯ ಸ್ನೇಹಿತರೆ. ಹಳೆಬೀಡಿನಲ್ಲಿರ್ತಕ್ಕಂಥ ಪ್ರಮುಖ ಅಥವಾ ಪ್ರಸಿದ್ಧ ದೇವಾಲಯ ಹೊಯ್ಸಳೇಶ್ವರ ದೇವಾಲಯ. ಫರ್ಗ್ಯುಸನ್ ಅಂತ ಅನ್ನಾತ ಹಳೆಬೀಡನ್ನ ವಾಸ್ತುಶಿಲ್ಪದ ಅನರ್ಘ್ಯ ರತ್ನ ಅಂತ ತಮ್ಮ ವರ್ಣಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ಹಳೆಬೀಡು ಪ್ರದೇಶದ ಕುರಿತು ಮಾಹಿತಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಹಳೆಬೀಡಿನ ಹಿಂದಿನ ಹೆಸರೇನು? ಅಂದ್ರೆ ಪ್ರಾಚೀನ ಹೆಸರೇನ್ರಿ? ಹಳೆಬೀಡನ್ನ ಹಿಂದ ಏನಂತ ಕರಿತಾ ಇದ್ರು? ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ದ್ವಾರ ಸಮುದ್ರ ಅಥವಾ ದೋರ ಸಮುದ್ರ. ದೋರ ಸಮುದ್ರ ಅಥವಾ ದ್ವಾರ ಸಮುದ್ರ ಎರಡು ಒಂದೇ. ಓಕೆ ರೀ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ದ್ವಾರ ಸಮುದ್ರವೆಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಅಂದ್ರೆ ಹಿಂದೆ ದ್ವಾರ ಸಮುದ್ರ ಅಂತ ಏನು ಕರಿತಿದ್ರಲ್ರಿ, ಇವಾಗ ಪ್ರಸ್ತುತವಾಗಿ ಆ ಸ್ಥಳವನ್ನ ಏನಂತ ಕರೀತಾರ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಪ್ರಸ್ತುತವಾಗಿ ನಾವು ಹಳೆಬೀಡು ಅಂತ ಕರಿತೀವ್ರಿ. ಹಾಸನದ ಹಳೆಬೀಡು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಐದನೇ ಪ್ರಶ್ನೆ, ಹೊಯ್ಸಳರ ಪ್ರಾಚೀನ ರಾಜಧಾನಿಯಾದ ದ್ವಾರ ಸಮುದ್ರದ ಪ್ರಸ್ತುತ ಹೆಸರೇನು? ಆಪ್ಷನ್ ಬಿ ಸರಿಯಾದ ಉತ್ತರ, ಹಳೆಬೀಡು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ದ್ವಾರ ಸಮುದ್ರದ ಹೊಯ್ಸಳರ ಮೂಲದ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಹೊಯ್ಸಳರು ಮೂಲತಃ ಎಲ್ಲಿನವರು, ಅಂದ್ರೆ ಯಾವ ಪ್ರದೇಶದವರು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಈ ಹೊಯ್ಸಳರ ಮೂಲದ ಬಗ್ಗೆ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದ್ರೆ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯ ತಮ್ಮ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿರ್ತಕ್ಕಂಥ, ಶೇರ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಕ್ಯುರೇಟ್ ಇನ್ಫಾರ್ಮೇಶನ್ ಇಲ್ಲ. ಓಕೆ ರೀ. ಕೆಲವು ವಿದ್ವಾಂಸರ ಪ್ರಕಾರ ಇವರು ಉತ್ತರ ಭಾರತದ ದ್ವಾರಕದ ಶ್ರೀಕೃಷ್ಣನ ಯದುವಂಶಕ್ಕೆ ಸೇರಿದವರು ಅಂತ ಅನ್ನೋದು. ಓಕೆ ರೀ. ಕೆಲವು ವಿದ್ವಾಂಸರ ಪ್ರಕಾರ ಉತ್ತರ ಭಾರತದ ದ್ವಾರಕದ ಶ್ರೀಕೃಷ್ಣನ ಯದುವಂಶಕ್ಕೆ ಈ ಹೊಯ್ಸಳರು ಸೇರಿದವರು ಅಂತ
ಇರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಈ ಹೊಯ್ಸಳರು ಪ್ರಾಚೀನ ತಮಿಳುನಾಡಿನವರು. ಈ ಹೊಯ್ಸಳರು ಪ್ರಾಚೀನ ತಮಿಳುನಾಡಿನವರು. ಆಮೇಲೆ ವೆಲಿಯಾರ್ ಅಂತನ್ನೋ ಬುಡಕಟ್ಟಿಗೆ ಸೇರಿದವರು ಅಂತನ್ನೋದು ಪ್ರೊಫೆಸರ್ ಸುಬ್ರಹ್ಮಣ್ಯ ಅಂತನ್ನೋ ಇತಿಹಾಸಕಾರರ ಅಭಿಪ್ರಾಯ ಸ್ನೇಹಿತರೆ. ಇವರು ಈ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್, ಪ್ರೊಫೆಸರ್ BR ಜೋಶಿ ಉತ್ತರ ಕನ್ನಡ ಜಿಲ್ಲೆಯ ಹೊಸಲೇರು ಎಂಬ ಪಂಗಡದಿಂದ ಈ ಹೊಯ್ಸಳರು ಬಂದಿರತಕ್ಕಂಥದ್ದು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಹೊಯ್ಸಳರು ತಮಿಳುನಾಡಿನವರಲ್ರಿ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯವರು, ಆಮೇಲೆ ಹೊಸಲೇರು ಅಂತನ್ನೋ ಪಂಗಡದಿಂದ ಬಂದವರು ಅಂತ ತಮ್ಮ ಅಭಿಪ್ರಾಯವನ್ನು ಪ್ರೊಫೆಸರ್ BR ಜೋಶಿಯವರು ವ್ಯಕ್ತಪಡಿಸ್ತಾರೆ ಸ್ನೇಹಿತರೆ. ಈ ಹೊಯ್ಸಳರು ತಮ್ಮ ಶಾಸನಗಳಲ್ಲಿ ತಮ್ಮನ್ನ ತಾವು ಯದುವಂಶೀಯವರೆಂದು, ಆಮೇಲೆ ದ್ವಾರವರ್ತಿ ಪುರವರಾಧೀಶರೆಂದು, ಅದೇ ರೀತಿ ಯಾದವ ಕುಲಾಂಬರ ಧೆಮಣಿ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ತಮ್ಮ ಶಾಸನಗಳಲ್ಲಿ ಈ ರೀತಿ ಹೇಳಿಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, BL ರೈಸ್ ಮತ್ತು ವಿಲಿಯಂ ಕೊಯ್ಲೂರವರ ಪ್ರಕಾರ ಈ ಹೊಯ್ಸಳರು ಮೂಲತಃ ಕನ್ನಡಿಗರು. ಇವರು ತಮಿಳರಲ್ಲ ಅಥವಾ ತಮಿಳುನಾಡಿನಿಂದ ಬಂದವರಲ್ಲ, ಇವರು ಮೂಲತಃ ಕನ್ನಡಿಗರು. ಪಶ್ಚಿಮ ಘಟ್ಟಗಳ ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೇರಿ ತಾಲೂಕಿನ ಸೊಸೆಯೂರು ಅಂದ್ರೆ ಇವತ್ತಿನ ಪ್ರಸ್ತುತ ಅಂಗಡಿ ಅಂತ ಏನು ಪ್ರದೇಶ ಅದಲ್ರಿ, ಆ ಪ್ರದೇಶದಿಂದ ಬಂದವರು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. BL ರೈಸ್ ಮತ್ತು ವಿಲಿಯಂ ಕೊಯ್ಲೂನವರ ಪ್ರಕಾರ ಹೊಯ್ಸಳರು ಕನ್ನಡಿಗರ ಸ್ನೇಹಿತರೆ. ಆಮೇಲೆ ಅಂಗಡಿ ಪ್ರದೇಶದಿಂದ ಬಂದವರು. ಓಕೆ ರೀ. ನೆಕ್ಸ್ಟ್, ಈ BL ರೈಸ್ ಮತ್ತು ವಿಲಿಯಂ ಕೊಯ್ಲು ಏನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರಲ್ರಿ, ಅದಕ್ಕೆ ಪೂರಕವೆಂಬಂತೆ ಒಂದು ದಂತಕತೆ ಇರುವಂಥದ್ದು ಸ್ನೇಹಿತರೆ. ಏನದು ದಂತಕತೆ? ಸಳ ಅಂತನ್ನಾತ ಸೊಸೆ ಊರಿನ ಕುಲದೇವತೆ ವಾಸಂತಿಕ ದೇವಿಯ ದೇವಾಲಯದ ಪ್ರಾರ್ಥನೆಗಾಗಿ ದಿನ ಹೋಗ್ತಾ ಇದ್ದನಂತ. ಆ ದೇವಾಲಯದ ಅರ್ಚಕ ಹಾಗೂ ಅವನ ಗುರುಗಳಾಗಿರ್ತಕ್ಕಂಥ ಜೈನ ಮುನಿ ಸುದತ್ತಾಚಾರ್ಯನಾಗಿದ್ದ. ಒಮ್ಮೆ ಸುದತ್ತಾಚಾರ್ಯ ವಾಸಂತಿಕ ದೇವಿಯ ಧ್ಯಾನದಲ್ಲಿ ಮಗ್ನನಾಗಿರಬೇಕಾದ್ರೆ ಕಾಡಿನಿಂದ ಹುಲಿಯೊಂದು ಅವನ ಮೇಲೆರಗಿತ್ತು. ಕಾಡಿನಿಂದ ಹುಲಿಯೊಂದು ಬಂದು ಈ ಸುದತ್ತಾಚಾರ್ಯನ ಮೇಲೆರಗಿತ್ತಂತ. ಅದೇ ವೇಳೆಗೆ ಸುದತ್ತಾಚಾರ್ಯರು ತಮ್ಮ ಬಳಿ ಇದ್ದ ದಂಡವನ್ನ ಸಳನಿಗೆ ಕೊಟ್ಟು ಪೊಯ್ಸಳ ಅಂದ್ರೆ ಸಳವೇ ಹೊಡಿ ಅಂದ್ರೆ ಹುಲಿಯನ್ನ ಹೊಡಿ ಅಂತ ಹೇಳಿದ್ರಂತ. ಗುರುವಿನ ಆದೇಶದಂತೆ ಸಳ ಹುಲಿಯನ್ನ ಕೊಂದನಂತ. ಸಳನು ಗುರುವಿನ ಅನುಗ್ರಹದಿಂದ ಸೊಸೆ ಊರು ಸುತ್ತಮುತ್ತಲಿನ ಪ್ರದೇಶವನ್ನ ಗೆದ್ದು ಅದನ್ನ ರಾಜಧಾನಿಯನ್ನಾಗಿ ಮಾಡಿ ಪೊಯ್ಸಳ ಅಂತನ್ನೋ ಸಾಮ್ರಾಜ್ಯವನ್ನ ಪ್ರಾರಂಭಿಸಿದನಂತ. ಮುಂದೆ ಈ ಪೊಯ್ಸಳ ಹೊಯ್ಸಳ ಅಂತಾಯಿತು ಅಂತನ್ನೋದು ದಂತೆ ಕಥೆ ಸ್ನೇಹಿತರೆ. ಓಕೆ ರೀ. ಸಳ ಹುಲಿಯನ್ನ ಕೊಲ್ಲುತ್ತಿರುವ ದೃಶ್ಯವೇ ಇವರ ರಾಜ್ಯ ಲಾಂಛನವಾಯಿತು ಅಂತನ್ನೋದು ಇದು ಒಂದು ದಂತಕಥೆ ಸ್ನೇಹಿತರೆ. ಈ ರೀತಿ ಒಂದು ಕತೆ ಇರುವಂಥದ್ದು. ಓಕೆ ರೀ. ಈ ಕಥೆಯ ಮೇಲೇನೆ ಹಿಂದಿನ ಎಕ್ಸಾಮ್ಗಳದಾಗ ಹಲವಾರು ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ, ನೆನಪಿರಲಿ. ಓಕೆ ರೀ. ಸಳ ಅಂತ ನಾವು ಸೊಸೆ ಊರಿನವನು, ಆ ಸೊಸೆ ಊರಿನ ಕುಲದೇವತೆಯಾದ ವಾಸಂತಿಕ ದೇವಿಯ ಪ್ರಾರ್ಥನೆಗಾಗಿ ದಿನ ಹೋಗ್ತಿದ್ದ. ಆ ವಾಸಂತಿಕ ದೇವಿಯ ಅರ್ಚಕ ಯಾರು? ಸುದತ್ತಾಚಾರ್ಯ. ಆ ಅರ್ಚಕನೇ ಈ ಸಳನ ಗುರುವಾಗಿದ್ದ. ಈ ಸುದತ್ತಾಚಾರ್ಯ ಅಂದ್ರೆ ಈ ಸಳನ ಗುರು ಅಥವಾ ಆ ವಾಸಂತಿಕ ದೇವಿಯ ಅರ್ಚಕ ಏನದನಲ್ರಿ, ಆತ ದೇವಿಯ ಧ್ಯಾನದಲ್ಲಿ ಮಗ್ನನಾಗಿರ್ಬೇಕಾದ್ರೆ ಹುಲಿಯೊಂದು ಆತನ ಮೇಲೆ ಎರಗಿತ್ತಂತ. ಸುದತ್ತಾಚಾರ್ಯ ಸಳನನ್ನು ಕಂಡು ತಮ್ಮ ಬಳಿ ಇದ್ದ ದಂಡವೊಂದನ್ನು ಅಂದ್ರೆ ತನ್ನ ಬಳಿ ಇರ್ತಕ್ಕಂಥ ಬಡಿಗಿ ಸಳನಿಗೆ ಕೊಟ್ಟು ಸಳನಿಗೆ ಈ ಹುಲಿಯನ್ನ ಕೊಲ್ಲುವಂತ ಆದೇಶ ಕೊಡ್ತಾನಂತ. ಆ ಆದೇಶದ ಮೇರೆಗೆ ಸಳ ಹುಲಿಯನ್ನ ಕೊಲ್ತಾನಂತ. ಆಮೇಲೆ ದೇವಿಯ ಅನುಗ್ರಹದಿಂದ ಗುರುವಿನ ಆಶೀರ್ವಾದದಿಂದ ಸೊಸೆ ಊರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನ ಗೆದ್ದು ಆ ಸೊಸೆ ಊರನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹೊಯ್ಸಳ ಅಂತನ್ನೋ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಮುಂದೆ ಇದೇ ಹೊಯ್ಸಳ ಅಂತಾಯ್ತು ಅಂತನ್ನೋದು ಒಂದು ಕಥೆ ಸ್ನೇಹಿತರೆ. ಓಕೆ ರೀ, ನೆನಪಿರ್ಲಿ. ಇನ್ನೊಂದು ಪ್ರಚಲಿತವಾದದ ಪ್ರಕಾರ ಪ್ರಸಿದ್ಧ ಬೇಟೆಗಾರನಾದ ಸಳ ಮೊಲವನ್ನ ಅಟ್ಟಿಸಿಕೊಂಡು ಬಂದ ಹುಲಿಯನ್ನ ಸಳ ಕೊಂದಿದ್ದರಿಂದ ಅವನ ವಂಶಸ್ಥರಿಗೆ ಹೊಯ್ಸಳ ಅಂತ ಹೆಸರು ಬಂತು ಅಂತ ಅನ್ನೋದೊಂದು ಪ್ರತೀತಿ ಸ್ನೇಹಿತರೆ. ಇನ್ನೊಂದು ವಾದದ ಪ್ರಕಾರ ಈ ರೀತಿ ಸಾರಾಂಶ ಇರುವಂತದ್ದು ಸ್ನೇಹಿತರೆ. ಓಕೆ ರೀ, ಇದಿಷ್ಟು ಹೊಯ್ಸಳರ ಮೂಲದ ಬಗ್ಗೆ ಮಾಹಿತಿಯಾಗಿತ್ತು ಸ್ನೇಹಿತರೆ. 6ನೇ ಪ್ರಶ್ನೆ, ಅಂಗಡಿ ಸ್ಥಳದಿಂದ ಬಂದ ರಾಜವಂಶ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ.
ನೋಡ್ರಿ, ಈ ಅಂಗಡಿದ ಪ್ರಾಚೀನ ಹೆಸರೇನ್ರಿ? ಸೊಸೆ ಊರು. ಸೊಸೆ ಊರು. ಓಕೆ ರೀ, ಸೊಸೆ ಊರು ಅಥವಾ ಶಶಕಪುರ. ಈ ಸೊಸೆ ಊರು ಅಥವಾ ಶಶಕಪುರ ಅಥವಾ ಅಂಗಡಿ ಅಂತ ಸ್ಥಳದಿಂದ ಬಂದಿರತಕ್ಕಂಥ ರಾಜವಂಶ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ. ಯಾವ ರಾಜವಂಶ ರೀ? ಆಪ್ಷನ್ ಎ ಸರಿಯಾದ ಉತ್ತರ, ಹೊಯ್ಸಳರು. ನೆಕ್ಸ್ಟ್ 7ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಕನ್ನಡದ ಅರಸರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ, ಹೊಯ್ಸಳರು. ದಕ್ಷಿಣ ಭಾರತದೊಳಗೆ ಆಳ್ವಿಕೆ ನಡೆಸಿರ್ತಕ್ಕಂಥ ಕನ್ನಡದ ಅರಸರು ಹೊಯ್ಸಳರು ಸ್ನೇಹಿತರೆ. ರಾಷ್ಟ್ರಕೂಟರನ್ನು ಕೂಡ ಆಳ್ವಿಕೆ ಮಾಡಿರ್ತಕ್ಕಂಥದ್ದು, ಆದರೆ ಇವರು ಕನ್ನಡಿಗರಲ್ಲ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ 8ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜವಂಶ ತಮ್ಮನ್ನು ಯಾದವ ಕುಲತಿಲಕ, ಕುಲಾಂಬರ ಧಿಮಣಿ, ದ್ವಾರಮತಿ ಎಂದು ಘೋಷಿಸಿದರು? ಅಂದ್ರೆ ತಮ್ಮನ್ನು ತಾವು ಈ ರೀತಿ ಹೇಳಿಕೊಂಡ ರಾಜವಂಶ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಆಪ್ಷನ್ ಸಿ ಸರಿಯಾದ ಉತ್ತರ, ದ್ವಾರ ಸಮುದ್ರದ ಹೊಯ್ಸಳರು. ದ್ವಾರ ಸಮುದ್ರದ ಹೊಯ್ಸಳರು ಶಾಸನಗಳಲ್ಲಿ ತಮ್ಮನ್ನು ತಾವು ಯಾದವ ಕುಲತಿಲಕ, ಕುಲಾಂಬರ ದ್ಯುಮಣಿ, ಆಮೇಲೆ ದ್ವಾರಮತಿ ಅಂತ ಕರೆದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ 9ನೇ ಪ್ರಶ್ನೆ, ವಾಸಂತಿಕ ದೇವಾಲಯಕ್ಕೆ ನುಗ್ಗಿದ ಹುಲಿಯನ್ನು ಹೊಯ್ಸಳ ಎಂದು ಹೇಳಿದ ಜೈನ ಮುನಿಗಳು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ, ಸುದತ್ತಾಚಾರ್ಯರು. ವಾಸಂತಿಕ ದೇವಾಲಯಕ್ಕೆ ನುಗ್ಗಿದ ಹುಲಿಯನ್ನ ಹೊಯ್ಸಳ ಅಂತ ಹೇಳಿದ ಜೈನ ಮುನಿಗಳು ಯಾರೇ? ಸುದತ್ತಾಚಾರ್ಯರು. ನೆಕ್ಸ್ಟ್, ಹೊಯ್ಸಳರ ಅರಸರ ಆಳ್ವಿಕೆಯ ಕಾಲಾನುಕ್ರಮದ ಬಗ್ಗೆ ನೋಡೋಣ ಸ್ನೇಹಿತರೆ. ಓಕೆ ರೀ. ಸಳ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಸ್ನೇಹಿತರೆ, ಹಾಗಾಗಿ ಈತ ಮೊದಲನೇ ಅರಸ. ಸಳನ ನಂತರ ನೃಪಕಾಮ ಆಡಳಿತ ಮಾಡಿರ್ತಕ್ಕಂಥದ್ದು. ನೃಪಕಾಮನ ನಂತರ ವಿನಯಾದಿತ್ಯ, ಆಮೇಲೆ ಎರೆಯಂಗ, 1ನೇ ಬಲ್ಲಾಳ, ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ, ವಿಜಯ ನರಸಿಂಹ, 2ನೇ ವೀರಬಲ್ಲಾಳ, 2ನೇ ನರಸಿಂಹ, 3ನೇ ವೀರಬಲ್ಲಾಳ. ಈ ರೀತಿ ಅರಸರ ಆಳ್ವಿಕೆಯ ಕಾಲಾನುಕ್ರಮ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಆದರೆ ನೆನಪಿರ್ಬೇಕಿದು. ಓಕೆ ರೀ. ಇದರೊಳಗೆ ವಿಷ್ಣುವರ್ಧನ ಆಮೇಲೆ 2ನೇ ವೀರಬಲ್ಲಾಳ ಇವ್ರ ಮೇಲೆ ಭಾಳ ಪ್ರಶ್ನೆಗಳು ಬಂದಾವ್ರಿ. ಓಕೆ ರೀ. ಈ ಚಾಪ್ಟರ್ದೊಳಗೆ ಈ ಅರಸರನ್ನ ಹೊರತುಪಡಿಸಿದ್ರೆ ಶಿಕ್ಷಣ ಮತ್ತು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಭಾಳ ಪ್ರಶ್ನೆಗಳು ಕೇಳ್ಯಾರ. ಓಕೆ. ನೆಕ್ಸ್ಟ್, ಈ ಸಾಮ್ರಾಜ್ಯದ ರಾಜಕೀಯ ಇತಿಹಾಸ ಸ್ಟಾರ್ಟ್ ಮಾಡೋಣ್ರಿ. ಸಳ ಈತ ಈ ಸಾಮ್ರಾಜ್ಯದ ಸ್ಥಾಪಕ. ಕ್ರಿಸ್ತಶಕ 948ರಿಂದ 1006ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಓಕೆ ರೀ. ಈತ ತನ್ನ ಜೈನ ಗುರು ಸುದತ್ತಾಚಾರ್ಯನ ಆಶೀರ್ವಾದದಿಂದ ಹೊಯ್ಸಳ ಸಂತತಿಯನ್ನ ಆರಂಭಿಸಿರ್ತಕ್ಕಂಥದ್ದು. ಓಕೆ ರೀ. ಸೊಸೆ ಊರು ಅಥವಾ ಶಶಕಪುರ, ಸೊಸೆ ಊರು ಅಥವಾ ಶಶಕಪುರ ಇವನ ರಾಜಧಾನಿಯಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಮುಡಗೇರಿ ತಾಲೂಕಿನ ಅಂಗಡಿ ಅಂತನ್ನೋದು ಈ ಸೊಸೆ ಊರು ಅಥವಾ ಶಶಕಪುರದ ಪ್ರಸ್ತುತ ಹೆಸರು ಸ್ನೇಹಿತರೆ. ಓಕೆ ರೀ. ಆರಂಭದಲ್ಲಿ ಇವರು ಆರಂಭದಲ್ಲಿ ಹೊಯ್ಸಳರು ಗಂಗರ ಮತ್ತು ಕಲ್ಯಾಣ ಚಾಲುಕ್ಯರ ಸಾಮಂತ ಅರಸರಾಗಿ ಆಳ್ವಿಕೆ ಮಾಡ್ತಿದ್ರಿ. ಸಳನ ಬಗ್ಗೆ ಸ್ಪಷ್ಟ ಸಾಹಿತ್ಯಿಕ ಆಗಿರಬಹುದು ಅಥವಾ ಶಾಸನ ಆಧಾರಗಳಾಗಿರಬಹುದು ಲಭ್ಯ ಇಲ್ಲದೆ ಇರೋದ್ರಿಂದ ಆತನ ನಂತರ ಅಧಿಕಾರಕ್ಕೆ ಬಂದ ನೃಪಕಾಮನಿಂದ ಹೊಯ್ಸಳರ ರಾಜಕೀಯ ಇತಿಹಾಸ ತಿಳ್ಕೊಳ್ಬಹುದು ಸ್ನೇಹಿತರೆ. 10ನೇ ಪ್ರಶ್ನೆ, ಹೊಯ್ಸಳರ ರಾಜವಂಶದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಕೇಳ್ಯಾರ. ಆಕ್ಚುಲಿ ಸಳ ಸ್ನೇಹಿತರೆ, ಬ್ರಾಕೆಟ್ ಒಳಗೆ ಸಳ ಅಂತ ಕೊಟ್ರ, ಇಲ್ಲಿ ನೃಪಕಾಮ 1 ಅಂತ ಕೊಟ್ರ ಸ್ನೇಹಿತರೆ. ನೃಪಕಾಮ ಹೊಯ್ಸಳ ರಾಜವಂಶದ ಸ್ಥಾಪಕ ಅಲ್ಲ ರೀ, ಆದ್ರೆ ಸಳ ಅಂತ ಕೊಟ್ಟಾರ ಬ್ರಾಕೆಟ್ ಒಳಗೆ, ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್, ನೃಪಕಾಮ ಈತ ಕ್ರಿಸ್ತಶಕ 1022ರಿಂದ 1047ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಹೊಯ್ಸಳ ವಂಶದ ಮೊದಲ ಪ್ರಮುಖ ಅರಸ ಸ್ನೇಹಿತರೆ. ಈತ ಮಲೆನಾಡಿನ ಮಾಲೆಪರು ಅಂತನ್ನೋ ಗಿರಿಜನರನ್ನ ಸೋಲಿಸ್ತಾನ. ಈ ನೃಪಕಾಮ ಮಲೆನಾಡಿನ ಮಾಲೇಪ ಅಂತನ್ನೋ ಗಿರಿಜನರನ್ನ ಸೋಲಿಸ್ತಾನ. ಈ ಗಿರಿಜನರನ್ನ ಸೋಲಿಸಿ ಮಾಲೆ ಪೆರಳ್ಗಂಡ ಅಂತನ್ನೋ ಬಿರುದನ್ನ ಧರಿಸ್ತಾನ ಸ್ನೇಹಿತರೆ. ನೆಕ್ಸ್ಟ್, ಈತ ರಾಜಮಲ್ಲ ಪೆರಮಾಡಿ ಅಂತನ್ನೋ ಬಿರುದನ್ನ ಗಳಿಸಿದ್ನು ಅಂತ ಶಾಸನ 1ರಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಈತನ ನಂತರ ಈತನ ಮಗನಾದ ವಿನಯಾದಿತ್ಯ ಅಧಿಕಾರಕ್ಕೆ ಬರ್ತಾನೆ. ಅಂದ್ರೆ ನೃಪಕಾಮನ ನಂತರ ಈತನ ಮಗನಾದ ವಿನಯಾದಿತ್ಯ ಅಧಿಕಾರಕ್ಕೆ ಬರ್ತಾನೆ.
ಇಮ್ಮಡಿ ವಿನಯಾದಿತ್ಯ. ಈತ ಕ್ರಿಸ್ತಶಕ 1047ರಿಂದ 1100ರವರೆಗೆ ಅಂದ್ರೆ 1100ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ಈತ ನೃಪಕಾಮನ ಮಗ ಸ್ನೇಹಿತರೆ. ವಿನಯಾದಿತ್ಯ ನೃಪಕಾಮನ ಮಗ ಸ್ನೇಹಿತರೆ. ಓಕೆ. ಪ್ರಾರಂಭಿಕ ಹೊಯ್ಸಳರ ಅರಸರಲ್ಲಿ ಅತ್ಯಂತ ಪ್ರಬಲ ಅರಸ ಸ್ನೇಹಿತರೆ ಈತ ಪ್ರಾರಂಭಿಕ ಹೊಯ್ಸಳರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ. ಓಕೆ. ಈತನನ್ನ ಅಂದ್ರೆ ಈ ಇಮ್ಮಡಿ ವಿನಯಾದಿತ್ಯನನ್ನ ಹೊಯ್ಸಳರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್ ರೀ. ನಿಜವಾದ ಹೊಯ್ಸಳ ರಾಜ್ಯ ಸ್ಥಾಪಕ ಯಾರು ಅಂತಂದ್ರೆ ಅದು ಇಮ್ಮಡಿ ವಿನಯಾದಿತ್ಯ ಸ್ನೇಹಿತರೆ. ನೋಡ್ರಿ, ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದ್ರೆ ಸಳ. ಹೊಯ್ಸಳ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತಂದ್ರೆ ಇಮ್ಮಡಿ ವಿನಯಾದಿತ್ಯ ಸ್ನೇಹಿತರೆ. ಓಕೆ ರೀ. ಈತ ಕಲ್ಯಾಣ ಚಾಲುಕ್ಯರ ಸಾಮಂತನಾಗಿದ್ದು 2ನೇ ಸೋಮೇಶ್ವರನ ರಾಣಿ ಹೊಯ್ಸಳ ಮಾದೇವಿ ಈತನ ಸಹೋದರಿಯಾಗಿದ್ದಳು ಸ್ನೇಹಿತರೆ. ಈ ಇಮ್ಮಡಿ ವಿನಯಾದಿತ್ಯ ಕಲ್ಯಾಣಿ ಚಾಲುಕ್ಯರ ಸಾಮಂತ ಅರಸನಾಗಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ ಕಲ್ಯಾಣಿ ಚಾಲುಕ್ಯರ ಅರಸನಾದ ಸೋಮೇಶ್ವರ ಏನದನಲ್ರಿ, ಈತನ ಹೆಂಡತಿ ಮಹಾದೇವಿ ಅಂತ ಇದ್ದಳು. ಈಕಿ ಈ ವಿನಯಾದಿತ್ಯನ ಸಹೋದರಿಯಾಗಿದ್ದಳು ಸ್ನೇಹಿತರೆ. ಓಕೆ, ತಂಗಿಯಾಗಿದ್ದಳು. ಓಕೆ. ಈ ಇಮ್ಮಡಿ ವಿನಯಾದಿತ್ಯ ತನ್ನ ರಾಜಧಾನಿಯನ್ನ ಸೊಸೆ ಊರಿನಿಂದ ಬೇಲೂರಿಗೆ ವರ್ಗಾವಣೆ ಮಾಡ್ತಾನೆ ಸ್ನೇಹಿತರೆ. ಈ ಬೇಲೂರಿಗೆ ವರ್ಗಾವಣೆ ಮಾಡಿ ಅಲ್ಲಿ ದ್ವಾರತೀಪುರ ಅಂತನ್ನೋ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಹೊಯ್ಸಳರ ರಾಜಧಾನಿಯನ್ನು ಸೊಸೆ ಊರಿನಿಂದ ಬೇಲೂರಿಗೆ ವರ್ಗಾಯಿಸಿದ ಅರಸನಾರು ಅಂತ ಪ್ರಶ್ನೆ ಕೇಳಿದ್ರೆ ಇಮ್ಮಡಿ ವಿನಯಾದಿತ್ಯ ಸರಿಯಾದ ಉತ್ತರ ಸ್ನೇಹಿತರೆ. ಈತನಿಗೆ ರಕ್ಕಸಗಂಗ, ತ್ರಿಭುವನ ಮಲ್ಲ ಅಂತನೂ ಬಿರುದುಗಳಿದ್ದು ಸ್ನೇಹಿತರೆ. ನೆಕ್ಸ್ಟ್ ಮರಿಯಾನೆ ಮತ್ತು ಬಾಹುಬಲಿ ಅಂತನ್ನೋರು ಇಬ್ರು ದಂಡನಾಯಕರಿದ್ರು. ಅಂದ್ರೆ ಇಮ್ಮಡಿ ವಿನಯಾದಿತ್ಯನಿಗೆ ಮರಿಯಾನಿ ಮತ್ತು ಬಾಹುಬಲಿ ಅಂತನೋ ಇಬ್ರು ದಂಡನಾಯಕರಿದ್ರು. ದಂಡನಾಯಕರು ಅಂತಂದ್ರೆ ಸೇನೆಯ ಮುಖ್ಯಸ್ಥರು ಸ್ನೇಹಿತರೆ, ಕಮಾಂಡರ್ ಅಂತ ಕರಿತೀವಲ್ಲ, ಕಮಾಂಡರ್ ಇದ್ರು ಇಬ್ರು. ಆಮೇಲೆ ಪೋಚಿಮಯ್ಯ ಅಂತನ್ನವ ಮಹಾಸಂಧಿ ವಿಗ್ರಹಿಯಾಗಿದ್ದ ಸ್ನೇಹಿತರೆ. ಮಹಾಸಂಧಿ ವಿಗ್ರಹಿ ಅಂತಂದ್ರೆ ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಇದ್ದ ಸ್ನೇಹಿತರೆ. ಯಾರಿ? ಪೋಚಿಮಯ್ಯ ಅಂತ ನಾವು. ಈ ಪೋಚಿಮಯ್ಯ ಮಹಾಸಂಧಿ ವಿಗ್ರಹಿ ಅಥವಾ ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿದ್ದ ಸ್ನೇಹಿತರೆ. ಓಕೆ ರೀ. ಈ ಇಮ್ಮಡಿ ವಿನಯಾದಿತ್ಯ ಜೈನ ಮತಾವಲಂಬಿಯಾಗಿದ್ದ ಸ್ನೇಹಿತರೆ, ಅಂದ್ರೆ ಜೈನ ಧರ್ಮದವನಾಗಿದ್ದ. ಈತ ಸೊಸೆ ಊರು, ಶ್ರವಣ ಬೆಳಗೋಳ, ಮತ್ತಾವರ, ಚಿಕ್ಕ ಹನಸೊಗೆ ಮತ್ತಿತರ ಕಡೆಗಳಲ್ಲಿ ಜೈನ ಬಸದಿಗಳನ್ನ ನಿರ್ಮಾಣ ಮಾಡಿದ್ದ ಸ್ನೇಹಿತರೆ. ಅದೇ ರೀತಿ ತೊಣಚಿಯ ಬಸವೇಶ್ವರ, ಕುಪ್ಪತ್ತೂರಿನ ಕೈತಬೇಶ್ವರ, ಬಳ್ಳಿಗಾವೆಯಲ್ಲಿನ ಕೇದಾರೇಶ್ವರ ದೇವಾಲಯಗಳು ಕೂಡ ಈತನ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ. ಈ ಇಮ್ಮಡಿ ವಿನಯಾದಿತ್ಯನ ಕಾಲದಲ್ಲಿ ತೊಣಚಿಯ ಬಸವೇಶ್ವರ ದೇವಾಲಯ, ಕುಪ್ಪತ್ತೂರಿನ ಕೈತಬೇಶ್ವರ ದೇವಾಲಯ, ಬಳ್ಳಿಗಾವಿಯಲ್ಲಿನ ಕೇದಾರೇಶ್ವರ ದೇವಾಲಯಗಳ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಓಕೆ ರೀ. ನೆಕ್ಸ್ಟ್ ವಿನಯಾದಿತ್ಯನ ಗುರುಗಳಾದ ಶಾಂತಿದೇವ ಅಂತನ್ನವನು ಕೂಡ ಜೈನನಾಗಿದ್ದ ಸ್ನೇಹಿತರೆ. ಈತನ ಪತ್ನಿಯಾದ ಕೆಳೆಯಬ್ಬರಸಿಯೂ ಸಹ ಜೈನ ಗುರುಗಳಿಗೆ ದಾನ ದತ್ತಿಗಳನ್ನ ನೀಡ್ತಾ ಇದ್ದರು. ಓಕೆ ರೀ. ಈತನಿಗೆ ತ್ರಿಭುವನ ಮಲ್ಲ ಹೊಯ್ಸಳ ದೇವ ಮತ್ತು ಗಂಗವಾಡಿ 96,000 ರಾಜ ಅಂತನ್ನೋ ಬಿರುದುಗಳಿದ್ದವ್ರಿ. ಓಕೆ ರೀ. ತ್ರಿಭುವನ ಮಲ್ಲ ಹೊಯ್ಸಳ ದೇವ ಮತ್ತು ಗಂಗವಾಡಿ 96,000 ರಾಜ ಅಂತನ್ನೋ ಬಿರುದುಗಳಿದ್ದು. ಈತನ ಮಗ ಎರೆಯಂಗ ಸ್ನೇಹಿತರೆ, ಅಂದ್ರೆ ಇಮ್ಮಡಿ ವಿನಯಾದಿತ್ಯನ ಮಗ ಎರೆಯಂಗ. ಈ ಎರೆಯಂಗ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಉತ್ತರದ ದಂಡಯಾತ್ರೆಗಳ ನೇತೃತ್ವವನ್ನು ವಹಿಸಿಕೊಂಡಿದ್ದ. ಅಂದ್ರೆ ಭಾರತದ ಉತ್ತರ ದಿಕ್ಕಿನ ದಂಡಯಾತ್ರೆಯ ನೇತೃತ್ವವನ್ನ ಈ ಎರೆಯಂಗ ವಹಿಸಿಕೊಂಡಿದ್ದ ಸ್ನೇಹಿತರೆ. ಎರೆಯಂಗ ಯಾರೇ? ಇಮ್ಮಡಿ ವಿನಯಾದಿತ್ಯನ ಮಗ ಸ್ನೇಹಿತರೆ. ಓಕೆ ರೀ. ಎರೆಯಂಗ ತಂದೆಗಿಂತ ಮೊದಲೇ ನಿಧನನಾಗಿದ್ದ. ಅಂದ್ರೆ ಇಮ್ಮಡಿ ವಿನಯಾದಿತ್ಯ ಎರೆಯಂಗನ ತಂದೆ ಸ್ನೇಹಿತರೆ. ಈ ಇಮ್ಮಡಿ ವಿನಯಾದಿತ್ಯ ಮರಣ ಹೊಂದುವುದಕ್ಕಿಂತ ಮೊದಲನೇ ಈ ಎರೆಯಂಗ ಮರಣ ಹೊಂದಿದ್ದ ಸ್ನೇಹಿತರೆ, ನಿಧನನಾಗಿದ್ದ. ಈ ಎರೆಯಂಗನಿಗೆ ಬಲ್ಲಾಳ, ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಮತ್ತು ಉದಯಾದಿತ್ಯ ಅಂತನ್ನೋ 3 ಗಂಡು ಮಕ್ಕಳಿದ್ರು ಸ್ನೇಹಿತರೆ. ಯಾರೇ? ಈ ಎರೆಯಂಗನಿಗೆ 3 ಗಂಡು ಮಕ್ಕಳಿದ್ರು. ವಿನಯಾದಿತ್ಯ ಕ್ರಿಸ್ತಶಕ
1100ರಲ್ಲಿ ಮರಣ ಹೊಂದುತ್ತಾನ. ಇಮ್ಮಡಿ ವಿನಯಾದಿತ್ಯ ಕ್ರಿಸ್ತಶಕ 1100ರಲ್ಲಿ ಮರಣ ಹೊಂದುತ್ತಾನ. ವಿನಯಾದಿತ್ಯನ ಮಗ ಎರೆಯಂಗ ತಂದೆಗಿಂತ ಮೊದಲೇ ನಿಧನ ಹೊಂದಿದ್ದ. ಹಾಗಾಗಿ ಮೊಮ್ಮಗ ಬಲ್ಲಾಳ ಅಂದ್ರೆ ಎರೆಯಂಗನ ಮಗ ಬಲ್ಲಾಳ ಅಥವಾ ವೀರ ಬಲ್ಲಾಳ ಸಿಂಹಾಸನವನ್ನು ಏರ್ತಾನ್ರಿ. ಅಂದ್ರೆ ಹೊಯ್ಸಳ ಸಾಮ್ರಾಜ್ಯದ ಅರಸನಾಗ್ತಾನ. 11ನೇ ಪ್ರಶ್ನೆ, ಹೊಯ್ಸಳ ವಿನಯಾದಿತ್ಯನ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಯಾವುದ್ರಿ? ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಇಮ್ಮಡಿ ವಿನಯಾದಿತ್ಯ ಆಳ್ವಿಕೆ ಮಾಡಬೇಕಾದ್ರೆ ಬೇಲೂರು ಏನದಲ್ರಿ, ಇದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ಎರೆಯಂಗನ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ. ಈತ ಇಮ್ಮಡಿ ವಿನಯಾದಿತ್ಯನ ಮಗ ಸ್ನೇಹಿತರೆ. ತಂದೆಗೆ ಆಡಳಿತದಲ್ಲಿ ನೆರವಾಗಿದ್ದ. ಈ ಎರೆಯಂಗ ಕಲ್ಯಾಣ ಚಾಲುಕ್ಯರ ಚಕ್ರವರ್ತಿಯಾದ 6ನೇ ವಿಕ್ರಮಾದಿತ್ಯನಿಗೆ ಬಲಗೈ ಎಂತಿದ್ದ ಅಂತ ಕೆಲವು ಶಾಸನಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಈತನಿಗೆ ಪಂಚಮಹಾಶಬ್ದ ಮಹಾಮಂಡಲೇಶ್ವರ ವೀರ ಎರೆಯಂಗ ಹೊಯ್ಸಳ ದೇವ ಅಂತನ್ನೋ ಬಿರುದಿತ್ರಿ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಎರೆಯಂಗನಿಗೆ ಪಂಚಮಹಾಶಬ್ದ ಮಹಾಮಂಡಲೇಶ್ವರ ವೀರ ಎರೆಯಂಗ ಹೊಯ್ಸಳ ದೇವ ಅಂತನ್ನೋ ಬಿರುದಿತ್ರಿ. ಈತನಿಗೆ ಏಚಲಾದೇವಿ ಮತ್ತು ಮಹಾದೇವಿ ಅಂತನ್ನೋರು ಇಬ್ರು ಪತ್ನಿಯರಿದ್ರು. ಅದೇ ರೀತಿ ಬಲ್ಲಾಳ, ಬಿಟ್ಟಿದೇವ, ಆಮೇಲೆ ಉದಯಾದಿತ್ಯ ಅಂತನ್ನೋರು 3 ಗಂಡು ಮಕ್ಕಳಿದ್ರು ಸ್ನೇಹಿತರೆ. ಎರೆಯಂಗ ತನ್ನ ತಂದೆಯ ಆಳ್ವಿಕೆಯ ಕಾಲದ ಕ್ರಿಸ್ತಶಕ 1099ರಲ್ಲಿಯೇ ಅಕಾಲ ಮರಣಕ್ಕೀಡಾದ. ಹಾಗಾಗಿ ಬಲ್ಲಾಳ ಅಧಿಕಾರಕ್ಕೆ ಬರ್ತಾನೆ. ವೀರ ಬಲ್ಲಾಳ ಅಧಿಕಾರಕ್ಕೆ ಬರ್ತಾನೆ. 1ನೇ ವೀರ ಬಲ್ಲಾಳ ಕ್ರಿಸ್ತಶಕ 1100ರಿಂದ 1108ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈತ ಚೋಳರ ಸಾಮಂತರಾಗಿದ್ದ ಚಂಗ್ವಾಳರನ್ನ ಸೋಲಿಸಿ ನೊಳಂಬವಾಡಿಯನ್ನ ವಶಪಡಿಸಿಕೊಳ್ತಾನ್ರಿ. 1ನೇ ವೀರ ಬಲ್ಲಾಳ ಚೋಳರ ಸಾಮಂತರಾಗಿದ್ದ ಚಂಗ್ವಾಳರನ್ನ ಸೋಲಿಸಿ ನೊಳಂಬವಾಡಿಯನ್ನು ವಶಪಡಿಸಿಕೊಳ್ತಾನ. ಓಕೆ ರೀ. ನಂತರ ಉಚ್ಚಂಗಿದುರ್ಗದ ಪಾಂಡ್ಯರನ್ನ ಸೋಲಿಸಿ ಆಳ್ವಖೇಡವನ್ನು ವಶಪಡಿಸಿಕೊಳ್ತಾನ. ನೆಕ್ಸ್ಟ್ ತನ್ನ ರಾಜಧಾನಿಯನ್ನ ಬೇಲೂರಿನಿಂದ ಹಳೆಬೀಡಿಗೆ ವರ್ಗಾವಣೆ ಮಾಡ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. 1ನೇ ವೀರ ಬಲ್ಲಾಳ ತನ್ನ ರಾಜಧಾನಿಯನ್ನ ಬೇಲೂರಿನಿಂದ ಹಳೆಬೀಡಿಗೆ ವರ್ಗಾವಣೆ ಮಾಡ್ತಾನೆ. ನೋಡ್ರಿ, ಸ್ಥಳ ಆಳ್ವಿಕೆ ಮಾಡಬೇಕಾದ್ರೆ ಸೊಸೆ ಊರು ಅಥವಾ ಶಶಕಪುರ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆ ಸೊಸೆ ಊರು ಆಗಿರ್ತಕ್ಕಂಥ ರಾಜಧಾನಿಯನ್ನ ನಂತರ ಬಂದ ಇಮ್ಮಡಿ ವಿನಯಾದಿತ್ಯ ರಾಜಧಾನಿಯನ್ನ ಬೇಲೂರಿಗೆ ವರ್ಗಾವಣೆ ಮಾಡ್ತಾನ. 1ನೇ ವೀರ ಬಲ್ಲಾಳ ಬೇಲೂರು ಇರ್ತಕ್ಕಂಥ ರಾಜಧಾನಿಯನ್ನ ಹಳೆಬೀಡಿಗೆ ವರ್ಗಾವಣೆ ಮಾಡ್ತಾನ ಸ್ನೇಹಿತರೆ. ಓಕೆ ರೀ. ಈತ ತನ್ನ ತಮ್ಮ ವಿಷ್ಣುವರ್ಧನನ ಸಹಾಯದಿಂದ ಮಾಳ್ವದ ದೊರೆ ಪಾರಮಾರರ ವಂಶದ ಜಗದೇವನನ್ನ ಸೋಲಿಸ್ತಾನ. ಈ ವೀರಬಲ್ಲಾಳನ ತಮ್ಮ ಯಾರ್ರಿ? ವಿಷ್ಣುವರ್ಧನ. ಈತನಿಗೆ ಬಿಟ್ಟಿದೇವ ಅಂತ ಇನ್ನೊಂದು ಹೆಸರಿತ್ತು. ಈ ವಿಷ್ಣುವರ್ಧನನ ಸಹಾಯದಿಂದ ಮಾಳ್ವದ ದೊರೆ ಪಾರಮಾರ ವಂಶದ ಜಗದೇವನನ್ನ ಸೋಲಿಸ್ತಾನ. ನೆಕ್ಸ್ಟ್ ವೀರಬಲ್ಲಾಳನಿಗೆ ಅಸಾಧ್ಯವಾದ ರೋಗವೊಂದು ಈತನಿಗೆ ಬಾಧಿಸ್ತ ಸ್ನೇಹಿತರೆ. ಶ್ರವಣ ಬೆಳಗೊಳದೊಳಗ ಚಾರು ಕೀರ್ತಿ ಅಂತನ್ನೋ ಜೈನ ಪಂಡಿತನಿದ್ದ ಸ್ನೇಹಿತರೆ. ಈ ಜೈನ ಪಂಡಿತ ಈ ಬಲ್ಲಾಳನ ರೋಗವನ್ನ ಗುಣಪಡಿಸ್ತಾನ ಸ್ನೇಹಿತರೆ. ಈ ಬಲ್ಲಾಳನ ರೋಗವನ್ನ ಗುಣಪಡಿಸಿ ಬಲ್ಲಾಳ ಜೀವ ರಕ್ಷಕ ಅಂತನ್ನ ಬಿರುದನ್ನ ಈ ಚಾರು ಕೀರ್ತಿ ಅಂತನ್ನೋ ಜೈನ ಪಂಡಿತ ಪಡೆದುಕೊಳ್ತಾನ ಸ್ನೇಹಿತರೆ. 1ನೇ ವೀರ ಬಲ್ಲಾಳನ ರೋಗವನ್ನ ಗುಣಪಡಿಸಿ ಚಾರು ಕೀರ್ತಿ ಅಂತನ್ನೋ ಪಂಡಿತ ಬಲ್ಲಾಳ ಜೀವ ರಕ್ಷಕ ಅಂತನ್ನೋ ಬಿರುದನ್ನ ಪಡ್ಕೊಳ್ತಾನ ಸ್ನೇಹಿತರೆ. ಆದ್ರೂ ಸಹ 1ನೇ ವೀರ ಬಲ್ಲಾಳ ಅನಾರೋಗ್ಯದಿಂದ ನರಳುತ್ತಾ ಅಕಾಲ ಮರಣವನ್ನ ಹೊಂದುತ್ತಾನೆ ಸ್ನೇಹಿತರೆ. ಈ 1ನೇ ಬಲ್ಲಾಳ ಚಾಲುಕ್ಯರ ಸಾಮಂತ ಅರಸನಾಗಿದ್ದಾರೆ. ಈತನಿಗೆ ಮಕ್ಕಳಿರ್ಲಿಲ್ಲ. ಅಂದ್ರೆ 1ನೇ ವೀರ ಬಲ್ಲಾಳನಿಗೆ ಮಕ್ಕಳಿರ್ಲಿಲ್ಲ. ಇವನ ನಂತರ ಇವನ ತಮ್ಮ ವಿಷ್ಣುವರ್ಧನ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ವಿಷ್ಣುವರ್ಧನನ ಮೂಲ ಹೆಸರು ಬಿಟ್ಟಿದೇವ ಸ್ನೇಹಿತರೆ. ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯದ ಅರಸನಾಗ್ತಾನ. ನೆಕ್ಸ್ಟ್ 12ನೇ ಪ್ರಶ್ನೆ. ವಿನಯಾದಿತ್ಯ ಬೇಲೂರನ್ನ ರಾಜಧಾನಿಯನ್ನಾಗಿ ಮಾಡಿದ್ದ. ಆದಾಗ್ಯೂ ಡ್ಯಾಶ್ ಅಂದ್ರೆ ಯಾರು ಅದನ್ನ ಹಳೆಬೀಡಿಗೆ ಅಥವಾ ದ್ವಾರ ಸಮುದ್ರಕ್ಕೆ ಸ್ಥಳಾಂತರಿಸಿದರು ಅಂತ ಪ್ರಶ್ನೆ ಕೇಳ್ಯಾರ. ಅಂದ್ರ ಈ ವಿನಯಾದಿತ್ಯ ಸೊಸೆ ಊರು ಅಥವಾ ಶಶಕಪುರ ಆಗಿರ್ತಕ್ಕಂಥ ಹೊಯ್ಸಳರ ರಾಜಧಾನಿಯನ್ನ ಬೇಲೂರಿಗೆ ವರ್ಗಾವಣೆ ಮಾಡ್ತಾನ. ಈ ಬೇಲೂರು ರಾಜಧಾನಿಯನ್ನ
ಹಳೇಬೀಡಿಗೆ ಅಥವಾ ದ್ವಾರ ಸಮುದ್ರಕ್ಕೆ ವರ್ಗಾವಣೆ ಮಾಡಿರ್ತಕ್ಕಂಥ ಅರಸನಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, 1ನೇ ಬಲ್ಲಾಳ ಅಥವಾ 1ನೇ ವೀರಬಲ್ಲಾಳ. ನೆಕ್ಸ್ಟ್ ವಿಷ್ಣುವರ್ಧನ ಅಥವಾ ಬಿಟ್ಟಿ ದೇವ. ಈತ ಕ್ರಿಸ್ತಶಕ 1108ರಿಂದ 1152ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈತ ಹೊಯ್ಸಳ ಅರಸರಲ್ಲಿಯೇ ಅತ್ಯಂತ ಶ್ರೇಷ್ಠ ಅಥವಾ ಅತ್ಯಂತ ಪ್ರಸಿದ್ಧ ಅರಸ ಸ್ನೇಹಿತರೆ. ಯಾರು? ಈ ವಿಷ್ಣುವರ್ಧನ. ಓಕೆ ರೀ. ಈತನ ಮೂಲ ಹೆಸರು ಬಿಟ್ಟಿ ದೇವ. ಈ ವಿಷ್ಣುವರ್ಧನನ ಮೂಲ ಹೆಸರೇನ್ರಿ? ಬಿಟ್ಟಿ ದೇವ. ಈತ 1ನೇ ಬಲ್ಲಾಳನ ತಮ್ಮ ಸ್ನೇಹಿತರೆ. ಸುಮಾರು 35 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಹೊಯ್ಸಳ ಸಂತತಿಯ ಆಡಳಿತವನ್ನ ಭದ್ರ ಬುನಾದಿ ಹಾಕಿದವನೇ ಈ ವಿಷ್ಣುವರ್ಧನ ಸ್ನೇಹಿತರೆ. ಎಸ್.ಕೆ. ಅಯ್ಯಂಗರ್ ಅವರು ಈತನನ್ನ ಹೊಯ್ಸಳ ಸಾಮ್ರಾಜ್ಯದ ನಿರ್ಮಾಪಕ ಅಂತ ಕರೆದಿರ್ತಕ್ಕಂಥದ್ದು. ಎಸ್.ಕೆ. ಅಯ್ಯಂಗರ್ ಅಂತನೋ ಇತಿಹಾಸಕಾರರು ವಿಷ್ಣುವರ್ಧನನನ್ನ ಹೊಯ್ಸಳ ಸಾಮ್ರಾಜ್ಯದ ನಿರ್ಮಾಪಕ ಅಂತ ಕರೆದಿರ್ತಕ್ಕಂಥದ್ದು ಸ್ನೇಹಿತರೆ. ಈತ ವೈಷ್ಣವ ಗುರು ರಾಮಾನುಜಾಚಾರ್ಯರ ಪ್ರಭಾವದಿಂದಾಗಿ ಜೈನ ಮತೀಯವನಾಗಿದ್ದ ಈತ ವೈಷ್ಣವ ಪಂಥವನ್ನ ಸ್ವೀಕಾರ ಮಾಡ್ತಾನ. ವಿಷ್ಣುವರ್ಧನ ಜೈನ ಧರ್ಮದವನಾಗಿರ್ತಾನ. ವೈಷ್ಣವ ಗುರುವಾದ ರಾಮಾನುಜಾಚಾರ್ಯರ ಪ್ರಭಾವದಿಂದಾಗಿ ಆತ ಶ್ರೀ ವೈಷ್ಣವ ಪಂಥವನ್ನ ಸ್ವೀಕರಿಸ್ತಾನ ಸ್ನೇಹಿತರೆ. ಜೈನ ಮತೀಯವನಾಗಿದ್ದವನು ಶ್ರೀ ವೈಷ್ಣವ ಪಂಥವನ್ನ ಸ್ವೀಕರಿಸ್ತಾನ ಸ್ನೇಹಿತರೆ. ಇದ್ರ ಮೇಲೆ ಬಹಳ ಪ್ರಶ್ನೆಗಳು ಬಂದಾವ ನೋಡ್ರಿ. ಈ ಪಾಯಿಂಟ್ಸ್ ಮೇಲೆ ಬಹಳ ಪ್ರಶ್ನೆಗಳು ಬಂದಾವ. ವೈಷ್ಣವ ಧರ್ಮ ಸ್ವೀಕರಿಸಿದ ಮೇಲೆ ವಿಷ್ಣುವರ್ಧನ ಅಂತಾನೆ ಪ್ರಸಿದ್ಧಿ ಪಡ್ಕೊಳ್ತಾನ ಸ್ನೇಹಿತರೆ. ಈತನ ಹೆಸರು ಮೊದಲು ಬಿಟ್ಟಿ ದೇವ ಅಂತಿತ್ರಿ. ಬಿಟ್ಟಿ ದೇವ ಅಂತಿತ್ತು. ಯಾವಾಗ ಈತ ಶ್ರೀ ವೈಷ್ಣವ ಪಂಥವನ್ನ ಸ್ವೀಕಾರ ಮಾಡ್ತಾನೋ ಅಂದಿನಿಂದ ಈತ ವಿಷ್ಣುವರ್ಧನ ಅಂತಲೇ ಪ್ರಸಿದ್ಧಿ ಪಡ್ಕೊಳ್ತಾನ. ರಾಮಾನುಜಾಚಾರ್ಯರಿಗೆ ತಮ್ಮ ವಿಶಿಷ್ಟಾದ್ವೈತ ತತ್ವವನ್ನ ಚೋಳ ರಾಜ್ಯದಲ್ಲಿ ಪ್ರಚಾರ ಮಾಡಕ್ ಆಗಂಗಿಲ್ಲ ಸ್ನೇಹಿತರೆ. ನೋಡ್ರಿ, ರಾಮಾನುಜಾಚಾರ್ಯರಿಗೆ ತಮ್ಮ ಸ್ವಂತ ಸ್ಥಳದಲ್ಲಿಯೇ ವಿಶಿಷ್ಟಾದ್ವೈತ ತತ್ವವನ್ನ ಪ್ರಚಾರ ಮಾಡಕ್ ಆಗ್ತಾ ಇರ್ಲಿಲ್ಲ ಸ್ನೇಹಿತರೆ. ಆದರೆ ಈ ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನನ ಆಶ್ರಯ ಪಡೆದುಕೊಂಡು ಅವರು ಕರ್ನಾಟಕದಾದ್ಯಂತ ಪ್ರಚಾರ ಮಾಡಿದ್ರು. ರಾಮಾನುಜಾಚಾರ್ಯರು ಶ್ರೀ ವೈಷ್ಣವ ಅಥವಾ ವಿಶಿಷ್ಟಾದ್ವೈತ ತತ್ವವನ್ನ ಈ ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನನ ಆಶ್ರಯದ ಮೂಲಕ ಕರ್ನಾಟಕದಾದ್ಯಂತ ಪ್ರಚಾರ ಮಾಡಿದ್ರು ಸ್ನೇಹಿತರೆ. ಓಕೆ ರೀ. ಈತ ದ್ವಾರ ಸಮುದ್ರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. 1ನೇ ವೀರಬಲ್ಲಾಳ ಆಗ್ಲೇ ದ್ವಾರ ಸಮುದ್ರ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಅದೇ ದ್ವಾರ ಸಮುದ್ರವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು, ಅಂದ್ರೆ ಈತ ರಾಜಧಾನಿ ಬದಲಾವಣೆ ಮಾಡಂಗಿಲ್ಲ. ಈ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರವನ್ನಾಗಿಯೇ ಮಾಡಿಕೊಂಡು ಆಳ್ವಿಕೆ ಮುಂದುವರೆಸ್ತಾನ. ಓಕೆ ರೀ. ಆರಂಭದಲ್ಲಿ ಈತ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳ ಪ್ರಾಂತ್ಯದ ರಾಜಪಾಲನಾಗಿದ್ದರು. ವಿಷ್ಣುವರ್ಧನ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳ ಪ್ರಾಂತ್ಯ ಅಂತ ಇತ್ತು. ಈ ಬೆಳಗೋಳ ಪ್ರಾಂತ್ಯದ ರಾಜ್ಯಪಾಲನಾಗಿದ್ದರು. 1ನೇ ವೀರಬಲ್ಲಾಳ ಮರಣ ಹೊಂದಿದ ನಂತರ ಹೊಯ್ಸಳ ಸಾಮ್ರಾಜ್ಯದ ಅರಸನಾಗ್ತಾನ. ಓಕೆ ರೀ. ಕನ್ನಡ ನಾಡನ್ನ ಚೋಳರಿಂದ ಮುಕ್ತ ಮಾಡಿರ್ತಕ್ಕಂಥ ಹೊಯ್ಸಳರ ಅರಸ ಯಾರು ಅಂತಂದ್ರೆ ಅದು ವಿಷ್ಣುವರ್ಧನ ಸ್ನೇಹಿತರೆ. ಈ ವಿಷ್ಣುವರ್ಧನ ಕನ್ನಡ ನಾಡನ್ನ ಚೋಳರಿಂದ ಮುಕ್ತ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಚೋಳರು ಕರ್ನಾಟಕವನ್ನ ವಶಪಡಿಸ್ಕೊಳ್ಬೇಕಂತ ಆಗಾಗ ಯುದ್ಧಗಳು ಮಾಡ್ತಾ ಇದ್ರು. ಈ ಚೋಳರನ್ನ ಹತ್ತಿಕ್ಕಲಕ್ ಯಶಸ್ವಿಯಾದವನೇ ವಿಷ್ಣುವರ್ಧನ ಸ್ನೇಹಿತರೆ. ನೆಕ್ಸ್ಟ್ ವಿಷ್ಣುವರ್ಧನನ ಸಾಧನೆಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಸೈನಿಕ ಸಾಧನೆಗಳ ಬಗ್ಗೆ ನೋಡೋಣ್ರಿ. ಕ್ರಿಸ್ತ ಶಕ 1114ರೊಳಗ ತಲಕಾಡು ಕದನ ನಡೀತದ್ರಿ. ಈ ತಲಕಾಡು ಕದನದೊಳಗ ವಿಷ್ಣುವರ್ಧನ ಚೋಳ ಅರಸರನ್ನ ಗಂಗವಾಡಿಯಿಂದಲೇ ಹೊರ ಹಾಕ್ತಾನ. ಈ ತಲಕಾಡು ಕದನದೊಳಗ ಚೋಳ ಅರಸರನ್ನ ಗಂಗವಾಡಿಯಿಂದಲೇ ಹೊರ ಹಾಕಿ ಕೋಲಾರ, ಗಂಗವಾಡಿ, ಆಮೇಲೆ ತಲಕಾಡುಗಳನ್ನ ವಶಪಡಿಸಿಕೊಳ್ತಾನ ಸ್ನೇಹಿತರೆ. ಓಕೆ ರೀ. ಈ ಗೆಲುವು ವಿಷ್ಣುವರ್ಧನನಿಗೆ ವಿಕ್ರಮಗಂಗ ತಲಕಾಡುಗೊಂಡ ಅಂತನ್ನೋ ಬಿರುದುಗಳು ನೀಡುತ್ತಾವ. ಈ ತಲಕಾಡು ಕದನದ ಗೆಲುವು ವಿಷ್ಣುವರ್ಧನನಿಗೆ ವಿಕ್ರಮಗಂಗ ಮತ್ತು ತಲಕಾಡುಗೊಂಡ ಅಂತನ್ನೋ ಬಿರುದುಗಳ ನೀಡ್ತಾವ ಸ್ನೇಹಿತರೆ. ವಿಷ್ಣುವರ್ಧನನ ದಂಡನಾಯಕ ಗಂಗರಾಜ ಅಂತ ಇದ್ದ ಸ್ನೇಹಿತರೆ. ಈ ಗಂಗರಾಜ ತಲಕಾಡು ಕದನದ ವಿಜಯಕ್ಕೆ ಕಾರಣನಾಗಿದ್ದ ಸ್ನೇಹಿತರೆ. ಈ ವಿಜಯಕ್ಕೆ ಕಾರಣನಾದ ಸೇನಾಧಿಪತಿಯಾಗಿರ್ತಕ್ಕಂಥ ಗಂಗರಾಜನಿಗೆ
ಮಹಾಪ್ರಚಂಡ ದಂಡನಾಥ ಅಂತನೋ ಬಿರುದನ್ನ ನೀಡಿ ಗೌರವಿಸ್ತಾನ್ರಿ. ವಿಷ್ಣುವರ್ಧನ ತನ್ನ ದಂಡನಾಯಕನಾದ ಗಂಗರಾಜನಿಗೆ ಮಹಾಪ್ರಚಂಡ ದಂಡನಾಥ ಅಂತನ್ನೋ ಬಿರುದನ್ನ ನೀಡಿ ಗೌರವಿಸ್ತಾನ ಸ್ನೇಹಿತರೆ. ನೆಕ್ಸ್ಟ್ ಈ ತಲಕಾಡು ಕದನದ ನೆನಪಿಗಾಗಿ ವಿಷ್ಣುವರ್ಧನ ತಲಕಾಡಿನೊಳಗ ಒಂದು ಕೀರ್ತಿ ನಾರಾಯಣ ಅಂತನ್ನೋ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ. ಅದೇ ರೀತಿ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಅಂತ ನಿರ್ಮಾಣ ಮಾಡ್ತಾನ. ಈ ವಿಜಯದ ನಂತರ ಆತ ಹೊರಡಿಸಿರ್ತಕ್ಕಂತ ನಾಣ್ಯಗಳ ಶ್ರೀ ತಲಕಾಡುಗೊಂಡ ಅಂತನ್ನೋ ಬಿರುದನ್ನ ಒಳಗೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಗಂಗರ ಮತ್ತೊಂದು ರಾಜಧಾನಿಯಾಗಿದ್ದ ಕೋಲಾರಕ್ಕೂ ನುಗ್ಗಿ ಚೋಳರನ್ನ ಅಲ್ಲಿಂದಲೂ ಓಡಿಸಿದ ಅಂತ ಮಳವಳ್ಳಿ ಶಾಸನ ಹೇಳ್ತದ ಸ್ನೇಹಿತರೆ. ಅಂದ್ರೆ ಸಂಪೂರ್ಣ ಕರ್ನಾಟಕದಿಂದಲೇ ಈ ಚೋಳರನ್ನ ಹೊರ ಹಾಕ್ತಾನ ಸ್ನೇಹಿತರೆ. ಈ ರೀತಿ ಚೋಳರನ್ನ ಕರ್ನಾಟಕದಿಂದ ಹೊರ ಹಾಕಿ ಖ್ಯಾತಿಯನ್ನ ಗಳಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಚೋಳರನ್ನ ಕಂಚಿಯವರೆಗೆ ಓಡಿಸ್ತಾನ್ರಿ. ಅವ್ರಿಗೆ ಕರ್ನಾಟಕದಿಂದ ಕಂಚಿಯವರೆಗೆ ಓಡಿಸ್ತಾನ. ಅವ್ರಿಗೆ ಓಡಿಸಿ ಕಂಚಿಗೊಂಡ ಅಂತನ್ನೋ ಬಿರುದನ್ನ ಪಡಿತಾನ. ನೆಕ್ಸ್ಟ್ ದಾವಣಗೆರೆ ಜಿಲ್ಲೆಯ ಉಚ್ಚಂಗಿ ಪಾಂಡ್ಯರನ್ನ ದುಮ್ಮೆ ಅಂತನ್ನೋ ಕದನದಲ್ಲಿ ಸೋಲಿಸಿ ಉಚ್ಚಂಗಿಕೊಂಡ ಅಂತನ್ನೋ ಬಿರುದನ್ನ ಧರಿಸಿಕೊಳ್ತಾನ. ದಾವಣಗೆರೆ ಜಿಲ್ಲೆಯ ಉಚ್ಚಂಗಿ ಪಾಂಡ್ಯರನ್ನ ದುಮ್ಮೆ ಕದನದಲ್ಲಿ ಸೋಲಿಸಿ ಉಚ್ಚಂಗಿಗೊಂಡ ಅಂತನ್ನೋ ಬಿರುದನ್ನ ಪಡೆದು ಅವರ ರಾಜ್ಯವಾದ ನಳಂಬವಾಡಿಯನ್ನ ಜಯಿಸಿ ನೊಳಂಬವಾಡಿಗೊಂಡ ಅಂತನ್ನೋ ಬಿರುದನ್ನ ಪಡ್ಕೊಳ್ತಾನ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಕೊಂಗ್ವಾಳರು ಮತ್ತು ನಿಡುಗಲ್ಲಿನ ಚೋಳರನ್ನು ಕೂಡ ಸೋಲಿಸ್ತಾನ. ನೆಕ್ಸ್ಟ್ ಈ ಕೊಂಗ್ವಾಳರ ಅರಸ ವಿಷ್ಣುವರ್ಧನನ ಜೊತೆ ವೈರತ್ವವನ್ನ ಬೆಳೆಸ್ಕೊಳ್ಳದೇನೆ ಆತ ಏನ್ ಮಾಡ್ತಾನ, ವಿಷ್ಣುವರ್ಧನನ ಜೊತೆ ವೈವಾಹಿಕ ಸಂಬಂಧ ಬೆಳೆಸ್ಕೊಳ್ತಾನೆ ಸ್ನೇಹಿತರೆ. ಅಂದ್ರೆ ತನ್ನ ಮಗಳಾದ ಚಂದ್ರಲಾದೇವಿಯನ್ನ ವಿಷ್ಣುವರ್ಧನನಿಗೆ ಮದುವೆ ಮಾಡಿ ಕೊಡ್ತಾನ. ಈ ರೀತಿ ಮದುವೆ ಮಾಡಿ ಕೊಡುವುದರ ಮೂಲಕ ವೈವಾಹಿಕ ಸಂಬಂಧ ಬೆಳೆಸ್ಕೊಳ್ತಾನ. ನೋಡಪ್ಪ, ನಿನ್ ಜೊತೆ ಯುದ್ಧ ಮಾಡೋದೇ ಬೇಡ, ತಗೋ ನನ್ನ ಮಗಳ ಮದುವೆಯಾಗ, ನಾನು ನೀನು ಬೀಗರಾಗಮಂತೇಳಿ ಮೈತ್ರಿ ಸಂಪಾದಿಸಿಕೊಳ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ವಿಷ್ಣುವರ್ಧನನು ಹಲಸಿಗೆಯ ರಟ್ಟರನ್ನ ಸೋಲಿಸಿ ಹಿಂತಿರುಗಿ ಬರಬೇಕಾದ್ರೆ ಅಳ್ವಕೇಡದ ಅಳುಪರು ಈತನಿಗೆ ಎದುರಾಗ್ತಾರ. ಈ ಅಳುಪರು ವಿಷ್ಣುವರ್ಧನನಿಗೆ ಎದುರಾಗ್ತಾರ. ಈ ಅಳುಪರು ವಿಷ್ಣುವರ್ಧನನ ಮೇಲೆ ಬಹಳ ದಾಳಿ ಮಾಡ್ತಿರ್ತಾರ. ಅಂತ ಅಳುಪರು ವಿಷ್ಣುವರ್ಧನನಿಗೆ ಎದುರಾಗ್ತಾರ. ನೋಡ್ರಿ, ಆಗ್ಲೇ ಹೇಳ್ದಂಗ ಈ ಅಳುಪರು ಬಹಳ ಹಿಂದಿನಿಂದಲೂ ವಿಷ್ಣುವರ್ಧನನ ಮೇಲೆ ದಾಳಿ ಮಾಡ್ತಾ ಇದ್ರು. ಒಳ್ಳೆ ಟೈಮಿಗೆ ಸಿಕ್ಬಿಟ್ರಿ. ಈಗ ವಿಷ್ಣುವರ್ಧನನಿಗೆ ಎದುರಾದ್ರೆ ಇದರಿಂದ ಕೋಪಗೊಂಡಿರ್ತಕ್ಕಂಥ ವಿಷ್ಣುವರ್ಧನ ಅಳುಪರನ್ನೂ ಸಹ ದಮನ ಮಾಡ್ತಾನ ಸ್ನೇಹಿತರೆ, ಸಂಪೂರ್ಣವಾಗಿ ಸೋಲಿಸ್ತಾನ. ಈ ವಿಷಯ ಬೇಲೂರಿನ ಶಾಸನದಲ್ಲಿ ಉಲ್ಲೇಖ ಇರುವಂತದ್ದು ಸ್ನೇಹಿತರೆ. ಅಳುಪರನ್ನ ಸೋಲಿಸಿದ ವಿಷಯ ಬೇಲೂರಿನ ಶಾಸನದಲ್ಲಿ ಉಲ್ಲೇಖ ಇರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಈತ ಕಲ್ಯಾಣಿ ಚಾಲುಕ್ಯರ ಪ್ರಭುತ್ವವನ್ನ ಕಿತ್ತೊಗೆಯಕ್ಕ ಪ್ರಯತ್ನ ಮಾಡ್ತಾನ ಸ್ನೇಹಿತರೆ. ಆದ್ರೆ ಈ ಪ್ರಯತ್ನದೊಳಗ ವಿಫಲಗೊಳ್ತಾನ. ಅಂದ್ರ ನೋಡ್ರಿ, ಇಷ್ಟೆಲ್ಲಾ ಸೈನಿಕ ಸಾಧನೆಗಳು ಮಾಡಿದ್ರವೇ ಕೂಡ ಈತ ಕಲ್ಯಾಣಿ ಚಾಲುಕ್ಯರ ಸಾಮಂತ ಅರಸನಾಗಿ ಆಳ್ವಿಕೆ ಮಾಡ್ತಿರ್ತಾನ. ಹಾಗಾಗಿ ಈ ಕಲ್ಯಾಣಿ ಚಾಲುಕ್ಯರ ಪ್ರಭುತ್ವವನ್ನ ಕಿತ್ತೊಗಿಬೇಕು ಅಂತ ಪ್ರಯತ್ನ ಮಾಡಿ ಆ ಪ್ರಯತ್ನದೊಳಗ ವಿಫಲಗೊಳ್ತಾನ ಸ್ನೇಹಿತರೆ. ಸ್ವತಂತ್ರ ಅರಸನಾಗಿ ಆಳ್ವಿಕೆ ಮಾಡ್ಬೇಕಂತಾನೆ ಕ್ರಿಸ್ತಶಕ 1118ರಲ್ಲಿ ಕಣ್ಣೇಗಾಲ್ ಕದನದಲ್ಲಿ ಚಾಲುಕ್ಯರ ಅರಸನಾಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯನ ಸೈನ್ಯವನ್ನ ಸೋಲಿಸ್ತಾನ. ಆದರೆ 6ನೇ ವಿಕ್ರಮಾದಿತ್ಯ ತನ್ನ ಪ್ರಚಂಡ ಸೈನ್ಯದೊಂದಿಗೆ ಬಂದು ಕ್ರಿಸ್ತಶಕ 1122ರಲ್ಲಿ 2 ಯುದ್ಧಗಳಲ್ಲಿ ಈ ವಿಷ್ಣುವರ್ಧನನನ್ನ ಸೋಲಿಸ್ತಾನ್ರಿ. 2 ಯುದ್ಧಗಳಲ್ಲಿ ಅಂದ್ರೆ ಅಲಸೂರು ಮತ್ತು ಹೊಸಬೀಡು ಅಂತನ್ನೋ 2 ಯುದ್ಧಗಳ ಅಥವಾ 2 ಕದನಗಳಲ್ಲಿ ಈ ವಿಷ್ಣುವರ್ಧನನನ್ನ ಸೋಲಿಸಿ ಸಾಮಂತ ಅರಸನಾಗಿಯೇ ಮುಂದುವರಿಯುವಂಗ ಮಾಡ್ತಾನ ಸ್ನೇಹಿತರೆ. ವಿಷ್ಣುವರ್ಧನ ಸ್ವತಂತ್ರ ಅರಸನಾಗಕ್ ಆಗಂಗಿಲ್ಲ ಸ್ನೇಹಿತರೆ, ಸಾಮಂತ ಅರಸನಾಗಿಯೇ ತನ್ನ ಆಳ್ವಿಕೆ ಮುಂದುವರಿಸ್ತಾನ. ನೆಕ್ಸ್ಟ್ ಹಲವಾರು ವರ್ಷಗಳಿಂದ ಚಾಲುಕ್ಯರ ಸಾಮಂತನಾಗಿ ಆಳ್ವಿಕೆ ಮಾಡ್ತಾ ಇದ್ದ ನೋವು ವಿಷ್ಣುವರ್ಧನನಿಗೆ ಕಾಡ್ತಾ ಇತ್ತು ಸ್ನೇಹಿತರೆ. ನೆಕ್ಸ್ಟ್ 6ನೇ ವಿಕ್ರಮಾದಿತ್ಯನ ಮರಣದ ನಂತರ ಪಟ್ಟಕ್ಕೆ ಬಂದಿದ್ದ 3ನೇ ಸೋಮೇಶ್ವರನ ವಿರುದ್ಧವಾಗಿ ವಿಷ್ಣುವರ್ಧನ ಕ್ರಿಸ್ತಶಕ 1137ರಲ್ಲಿ ದಂಗೆ ಹೇಳ್ತಾನ. ದಂಗೆ ಎದ್ದು
ಹಾನಗಲ್ಲನ್ನ ವಶಪಡಿಸಿಕೊಳ್ತಾನೆ ಸ್ನೇಹಿತರೆ. ಈ ಮೂರನೇ ಸೋಮೇಶ್ವರನ ಹಿಡಿತದಲ್ಲಿರುವಂತಹ ಹಾನಗಲ್ಲು ಪ್ರದೇಶವನ್ನ ವಿಷ್ಣುವರ್ಧನ ವಶಪಡಿಸಿಕೊಳ್ತಾನೆ ಸ್ನೇಹಿತರೆ. ನಂತರ ಎರಡನೇ ಜಗದೇಕ ಮಲ್ಲ ಆಳ್ವಿಕೆಯ ಕಾಲದಲ್ಲಿ ಗಂಗವಾಡಿ, ನೊಳಂಬವಾಡಿ, ಬನವಾಸಿ, ಹಲಸಿ ಮುಂತಾದ ಪ್ರದೇಶಗಳನ್ನ ವಶಪಡಿಸಿಕೊಂಡು ತನ್ನ ನೆಲೆಯಾದ ಬಂಕಾಪುರದಿಂದ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಆಳತೊಡಗುತ್ತಾನೆ ಸ್ನೇಹಿತರೆ. ನೋಡ್ರಿ, ಕಲ್ಯಾಣ ಚಾಲುಕ್ಯರ ಈ ಎಲ್ಲಾ ಪ್ರದೇಶಗಳನ್ನ ವಶಪಡಿಸಿಕೊಂಡ್ರೂ ಕೂಡ ಇನ್ನೂ ಈತ ಸಾಮಂತ ಅರಸನಾಗಿಯೇ ಆಳ್ವಿಕೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ ಸ್ನೇಹಿತರೆ. ಇನ್ನೂ ಸ್ವತಂತ್ರ ಅರಸನಾಗಿಲ್ಲ ಈತ ಹಾನಗಲ್ಲು, ಉಚ್ಚಂಗಿ, ಬಂಕಾಪುರ, ಬನವಾಸಿ ಮತ್ತು ಲಕ್ಕುಂಡಿಗಳನ್ನ ಜಯಿಸ್ತಾನ, ಅಂದ್ರೆ ವಶಪಡಿಸ್ಕೊಳ್ತಾನ. ವಿಷ್ಣುವರ್ಧನ ತನ್ನ ದಿಗ್ವಿಜಯಗಳ ಜ್ಞಾಪಕಾರ್ಥವಾಗಿ, ಅಂದ್ರೆ ಯುದ್ಧಗಳಲ್ಲಿ ವಿಜಯ ಸಾಧಿಸಿದ್ದ ಜ್ಞಾಪಕಾರ್ಥವಾಗಿ, ಅಂದ್ರೆ ನೆನಪಿಗಾಗಿ ಬೇಲೂರು, ತಲಕಾಡು, ಮೇಲುಕೋಟೆ, ಗದಗ ಮತ್ತು ಬಂಕಾಪುರಗಳಲ್ಲಿ 5 ವಿಜಯನಾರಾಯಣ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾನ್ರಿ. ಮೋಸ್ಟ್ ಇಂಪಾರ್ಟೆಂಟ್ ರೀ. ವಿಷ್ಣುವರ್ಧನ ತನ್ನ ದಿಗ್ವಿಜಯಗಳ ಜ್ಞಾಪಕಾರ್ಥವಾಗಿ ಅಥವಾ ನೆನಪಿಗಾಗಿ ಒಟ್ಟು 5 ವಿಜಯನಾರಾಯಣ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾನ್ರಿ. ಬೇಲೂರು, ತಲಕಾಡು, ಮೇಲುಕೋಟೆ, ಗದಗ್ ಮತ್ತು ಬಂಕಾಪುರಗಳಲ್ಲಿ ಈ ರೀತಿ 5 ಪ್ರದೇಶಗಳಲ್ಲಿ 5 ವಿಜಯನಾರಾಯಣ ದೇವಾಲಯಗಳನ್ನ ನಿರ್ಮಿಸ್ತಾನ ಸ್ನೇಹಿತರೆ. ನೆಕ್ಸ್ಟ್, ಕರ್ನಾಟಕದ ಮೇಲುಕೋಟೆ ಮತ್ತು ಸಾಲಿ ಗ್ರಾಮಗಳಲ್ಲಿ ದೀರ್ಘಕಾಲ ವಾಸವಿದ್ದ ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡ್ತಾನ. ರಾಮಾನುಜಾಚಾರ್ಯರ ಪ್ರಭಾವದಿಂದ ಜೈನನಾಗಿದ್ದ ಈತ ವೈಷ್ಣವ ಧರ್ಮವನ್ನ ಸ್ವೀಕಾರ ಮಾಡ್ತಾನ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಓಕೆ ರೀ. ರಾಮಾನುಜಾಚಾರ್ಯರಿಗೆ ಆಶ್ರಯದಾತನಾದ ಹೊಯ್ಸಳರ ಅರಸನಾರೇ ವಿಷ್ಣುವರ್ಧನ ಅಥವಾ ಬಿಟ್ಟಿ ದೇವ. ಓಕೆ ರೀ. ಈತನ ರಾಣಿ ಶಾಂತಲಾ ಕೂಡ ಜೈನಳಾಗಿದ್ದಳು ಸ್ನೇಹಿತರೆ. ಅಂದ್ರೆ ವಿಷ್ಣುವರ್ಧನನ ರಾಣಿ ಅಥವಾ ವಿಷ್ಣುವರ್ಧನನ ಮಡದಿ ಶಾಂತಲಾ ಜೈನಳಾಗಿದ್ದಳು. ಈಕೆ ನೃತ್ಯ ನಾಟ್ಯ ಪ್ರವೀಣಳಾಗಿದ್ದಳು ಸ್ನೇಹಿತರೆ. ಈತನ ನೆಚ್ಚಿನ ದಂಡನಾಯಕನಾದ ಗಂಗರಾಜನೂ ಕೂಡ ಜೈನನಾಗಿದ್ದ. ವಿಷ್ಣುವರ್ಧನೂ ಕೂಡ ಜೈನನಾಗಿದ್ದಾರೆ. ಈ ರಾಮಾನುಜಾಚಾರ್ಯರ ಪ್ರಭಾವದಿಂದ ಆತ ವೈಷ್ಣವ ಧರ್ಮವನ್ನ ಸ್ವೀಕಾರ ಮಾಡ್ತಾನ. ಈತನ ದಂಡನಾಯಕ ಕೇತಮಲ್ಲ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ಅಥವಾ ವಿಷ್ಣುವರ್ಧನ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಬಹಳ ಇಂಪಾರ್ಟೆಂಟ್ ರೀ. ಹೊಯ್ಸಳೇಶ್ವರ ದೇವಾಲಯದ ಮೇಲೆ ಪ್ರಶ್ನೆಗಳು ಆಗಾಗ ಬರ್ತಾನೆ ಇರ್ತಾವ. ಓಕೆ ರೀ. ಈ ಹೊಯ್ಸಳೇಶ್ವರ ದೇವಾಲಯ ಎಲ್ಲದಾರಿ? ಹಳೆಬೀಡಿನೊಳಗದ. ಹಳೆಬೀಡಿದು ಪ್ರಾಚೀನ ಹೆಸರೇನ್ರಿ? ದ್ವಾರ ಸಮುದ್ರ ಅಥವಾ ದೋರ ಸಮುದ್ರ. ಈ ಹಳೆಬೀಡಿನಲ್ಲಿರುವಂತಹ ಹೊಯ್ಸಳೇಶ್ವರ ದೇವಾಲಯ ನಿರ್ಮಾಣ ಮಾಡಿದವರು ಯಾರ್ರಿ? ವಿಷ್ಣುವರ್ಧನನ ದಂಡನಾಯಕನಾದ ಕೇತಮಲ್ಲ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ತಲಕಾಡುಗೊಂಡ, ನೊಳಂಬವಾಡಿಗೊಂಡ, ಮಲೆ ಪರೋಳಗಂಡ ಅಂತನ್ನೋ ಬಿರುದುಗಳನ್ನ ಒಳಗೊಂಡ ಚಿನ್ನದ ನಾಣ್ಯಗಳನ್ನ ಟಂಕಿಸಿ ಚಲಾವಣೆಗೆ ತರ್ತಾನ ಸ್ನೇಹಿತರೆ. ಓಕೆ ರೀ. ಇದ್ರ ಮೇಲೆ ಪ್ರಶ್ನೆ ಆಗಿದ್ರೆ ಅದಕ್ಕಾಗಿ ಇದೊಂದು ಪಾಯಿಂಟ್ ಇಲ್ಲಿ ಹಾಕಿ ನೋಡ್ರಿ. ಈತನ ಆಸ್ಥಾನದಲ್ಲಿ ಅಂದ್ರೆ ವಿಷ್ಣುವರ್ಧನನ ಆಸ್ಥಾನದಲ್ಲಿ ಕನ್ನಡದ ಕವಿ ನಾಗಚಂದ್ರ, ಅಭಿನವ ಪಂಪ, ಕವಯತ್ರಿ ಕಂತಿ, ರಾಜಾದಿತ್ಯ, ನಯಸೇನ ಮತ್ತು ರಾಮಾನುಜಾಚಾರ್ಯರು ವಾಸವಿದ್ರು ಸ್ನೇಹಿತರೆ. ಇವಿಷ್ಟು ಕವಿಗಳಿಗೆ ಈತ ಆಶ್ರಯದಾತನಾಗಿದ್ದ. ನೆಕ್ಸ್ಟ್, ಈತನ ಆಸ್ಥಾನದಲ್ಲಿದ್ದ ಪ್ರಮುಖ ಶಿಲ್ಪಿಗಳ ಬಗ್ಗೆ ನೋಡೋದಾದ್ರೆ ಬಳ್ಳಿಗಾವೆಯ ದಾಸೋಜ, ಚಾವಣ, ಗದಗಿನ ನಾಗೋಜ, ಜಕ್ಕನ ಚಿಕ್ಕಹಂಸ ಇವರು ವಿಷ್ಣುವರ್ಧನನ ಆಸ್ಥಾನದಲ್ಲಿದ್ದ ಪ್ರಮುಖ ಶಿಲ್ಪಿಗಳ ಸ್ನೇಹಿತರೆ. ನೆಕ್ಸ್ಟ್, ವಿಷ್ಣುವರ್ಧನನಿಗಿದ್ದ ಬಿರುದುಗಳ ಬಗ್ಗೆ ನೋಡೋದಾದ್ರೆ ವೀರನಾರಾಯಣ, ವಿಕ್ರಮಗಂಗ, ಕಂಚಿಗೊಂಡ, ಸಾಹಸ ಭೀಮ, ಮಲೆ ಪೆರೊಳ್ಗಂಡ, ತತ್ಪಾದ ಪದ್ಮೋಪಜೀವನ್, ಸತ್ಯರತ್ನಾಕರ, ಚಾಲುಕ್ಯಮಣಿ ಮಾಂಡಲಿಕ ಚೂಡಾಮಣಿ, ತಲಕಾಡುಗೊಂಡ, ನೊಳಂಬವಾಡಿಗೊಂಡ, ಉಚ್ಚಂಗಿಗೊಂಡ, ಕದನ ಪ್ರಚಂಡ, ಮಹಾಮಂಡಳೇಶ್ವರ, ಗಂಡಗಿರಿನಾಥ, ವಿವೇಕ ನಾರಾಯಣ ಇವಿಷ್ಟು ವಿಷ್ಣುವರ್ಧನನಿಗಿದ್ದ ಬಿರುದುಗಳ ಸ್ನೇಹಿತರೆ. ಈತ ತನ್ನ ಅಂತಿಮ ದಿನಗಳಲ್ಲಿ ಅಂದ್ರೆ ಕ್ರಿಸ್ತಶಕ 42ರಲ್ಲಿ 1152 ನೋಡ್ರಿದ ಕ್ರಿಸ್ತಶಕ 1152 ವೇಳೆಯಲ್ಲಿ ಬಂಕಾಪುರದಲ್ಲಿದ್ದು ಅಲ್ಲಿಯೇ ಮರಣ ಹೊಂತಾನ ಸ್ನೇಹಿತರೆ. ಅಂದ್ರೆ ವಿಷ್ಣುವರ್ಧನ ಕ್ರಿಸ್ತಶಕ 1152ರಲ್ಲಿ ಬಂಕಾಪುರದಲ್ಲಿ ಮರಣ ಹೊಂದುತ್ತಾನ ಸ್ನೇಹಿತರೆ.
ತನ್ನ ಕೊನೆಗಾಲದಲ್ಲಿಯೂ ಕೂಡ ಸ್ವತಂತ್ರವಾದ ಹೊಯ್ಸಳ ರಾಜ್ಯವೊಂದನ್ನ ಕಾಣುವ ಆಸೆ ವಿಷ್ಣುವರ್ಧನನಿಗೆ ಫಲಿಸಲಿಲ್ಲ ಸ್ನೇಹಿತರೆ. ಅಂದ್ರ ವಿಷ್ಣುವರ್ಧನನಿಗೆ ಸ್ವತಂತ್ರ ರಾಜ್ಯನಾಗಿ ಆಳ್ವಿಕೆ ಮಾಡ್ಬೇಕಂತನ್ನೋ ಒಂದು ಆಸೆ ಇರ್ತದ. ಆ ಆಸೆ ಈಡೇರಂಗಿಲ್ಲ ಸ್ನೇಹಿತರೆ. ತನ್ನ ಜೀವಿತದುದ್ದಕ್ಕೂ ಸಾಮಂತ ಅರಸನಾಗಿಯೇ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ವಿಷ್ಣುವರ್ಧನನ ಕುರಿತು ಮಾಹಿತಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಕೆಳಗಿನ ಯಾವ ಹೊಯ್ಸಳ ಅರಸರು ನೊಳಂಬವಾಡಿಗೊಂಡ ಎಂಬ ಬಿರುದನ್ನ ಹೊಂದಿದ್ದರು? ಆನ್ಸರ್ ಆಲ್ರೆಡಿ ನಿಮ್ಗೆ ಗೊತ್ತಿರ್ತದ್ರಿ. ಓಕೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ? ಇಲ್ಲಿ 4 ಹೇಳಿಕೆಗಳದಾವ. ಈ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ವಿಷ್ಣುವರ್ಧನನಿಗೆ ಸಂಬಂಧಪಟ್ಟದ್ದು ಸರಿ ಅದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಆನ್ಸರ್ ಟಿಕ್ ಹಾಕೊಳ್ರಿ ಸ್ನೇಹಿತರೆ, ಯಾಕಂದ್ರೆ ಎಕ್ಸ್ಪ್ಲೇನ್ ಒಳಗ ಆನ್ಸರ್ ಕವರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ, ಕೆಳಗಿನ ಘಟನಾವಳಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಕೊಪ್ಪಂ ಯುದ್ಧ, ಸೊರಟೂರು ಯುದ್ಧ, ಕನ್ನೆಗಾಲದ ಯುದ್ಧ, ತಕ್ಕೋಲಂ ಯುದ್ಧ. ಈ 4 ಯುದ್ಧಗಳನ್ನ ಕಾಲಾನುಕ್ರಮದಲ್ಲಿ ಬರಿಬೇಕ್ರಿ. ಅಂದ್ರೆ ಮೊದಲು ಯಾವ ಯುದ್ಧವಾಯ್ತು, ಅದಾದ ನಂತರ ಯಾವ ಯುದ್ಧ ಆಯ್ತು, ಈ ರೀತಿ ಕಾಲಾನುಕ್ರಮದಲ್ಲಿ ಬರಿಬೇಕು ಸ್ನೇಹಿತರೆ. ಮೊದಲು ತಕ್ಕೋಲಂ ಯುದ್ಧ ಆಯ್ತು ಸ್ನೇಹಿತರೆ, ಇದಾದ ನಂತರ ಕೊಪ್ಪಂ ಯುದ್ಧ, ಇದಾದ ನಂತರ ಕಣ್ಣೇಗಾಲದ ಯುದ್ಧ, ಆಮೇಲೆ ಸೊರಟೂರು ಯುದ್ಧ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ. ಈ 4 ಯುದ್ಧಗಳ ಬಗ್ಗೆ ಇನ್ ಡಿಟೇಲ್ ಮಾಹಿತಿ ನೋಡೋಣ ಸ್ನೇಹಿತರೆ. ತಕ್ಕೋಲಂ ಕದನ. ಈ ತಕ್ಕೋಲಂ ಕದನ ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ನಡೆದಿರ್ತಕ್ಕಂಥದ್ದು ಸ್ನೇಹಿತರೆ. ಈ ತಕ್ಕೋಲಂ ಕದನ ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ನಡೆದಿರ್ತಕ್ಕಂಥದ್ದು. ಓಕೆ ರೀ. ರಾಷ್ಟ್ರಕೂಟರ ಅರಸ 3ನೇ ಕೃಷ್ಣ ಗಂಗರ ದೊರೆ 2ನೇ ಭೂತಗನ ಸಹಾಯದಿಂದ ಕ್ರಿಸ್ತಶಕ 959ರಲ್ಲಿ ಚೋಳರನ್ನ ಸೋಲಿಸ್ತಾನ ಸ್ನೇಹಿತರೆ. ನೆಕ್ಸ್ಟ್ ಕೊಪ್ಪಂ ಯುದ್ಧ. ಈ ಕೊಪ್ಪಂ ಯುದ್ಧ ಕಲ್ಯಾಣ ಚಾಲುಕ್ಯ ಮತ್ತು ಚೋಳರ ನಡುವೆ ನಡೆದಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಕೊಪ್ಪಂ ಯುದ್ಧ ಕಲ್ಯಾಣ ಚಾಲುಕ್ಯ ಮತ್ತು ಚೋಳರ ನಡುವೆ ನಡೆದಿರ್ತಕ್ಕಂಥದ್ದು. ಕಲ್ಯಾಣ ಚಾಲುಕ್ಯರ ಅರಸನಾದ ಮೊದಲನೇ ಸೋಮೇಶ್ವರ ಸ್ನೇಹಿತರೆ. ಇಲ್ಲಿ ಮೊದಲನೇ ಸೋಮೇಶ್ವರ ಬರ್ಕೊಳ್ರಿ. ಮೊದಲನೇ ಸೋಮೇಶ್ವರ ಬರ್ಕೊಳ್ಳಿ ಸ್ನೇಹಿತರೆ. ಓಕೆ ರೀ. ಕಲ್ಯಾಣ ಚಾಲುಕ್ಯ ಅರಸ ಮೊದಲನೇ ಸೋಮೇಶ್ವರ ಕ್ರಿಸ್ತಶಕ 1054ರಲ್ಲಿ ಕೊಪ್ಪಂ ಕದನದಲ್ಲಿ ಚೋಳ ಅರಸನಾದ ರಾಜಾದಿರಾಜನನ್ನ ಸೋಲಿಸ್ತಾನ ಸ್ನೇಹಿತರೆ. ಈ ಕೊಪ್ಪಂ ಯುದ್ಧದೊಳಗ ಕಲ್ಯಾಣ ಚಾಲುಕ್ಯ ಅರಸನಾಗಿರ್ತಕ್ಕಂಥ ಮೊದಲನೇ ಸೋಮೇಶ್ವರ ಚೋಳ ಅರಸನಾದ ರಾಜಾದಿರಾಜನನ್ನ ಸೋಲಿಸ್ತಾನ ಸ್ನೇಹಿತರೆ. ಈ ವಿಜಯದ ನೆನಪಿಗಾಗಿ ಸೋಮೇಶ್ವರ ಅಣ್ಣಿಗೇರಿಯಲ್ಲಿ ಚೋಳಗೊಂಡ ಶ್ರೀ ಪುರುಷ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ. ಓಕೆ. ನೆಕ್ಸ್ಟ್ ಕನ್ನೆಗಾಲದ ಕದನ. ಕ್ರಿಸ್ತಶಕ 1118ರಲ್ಲಿ ಹಾಸನ ಜಿಲ್ಲೆಯ ಕನ್ನೆಗಾಲ್ ಕದನದಲ್ಲಿ ವಿಷ್ಣುವರ್ಧನ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಸೈನ್ಯವನ್ನ ಸೋಲಿಸ್ತಾನ ಸ್ನೇಹಿತರೆ. ಆದ್ರೆ ನಂತರ ಕ್ರಿಸ್ತಶಕ 1122ರಲ್ಲಿ 6ನೇ ವಿಕ್ರಮಾದಿತ್ಯ ಹಲಸೂರು ಮತ್ತು ಹೊಸಬೀಡು ಕದನಗಳಲ್ಲಿ ಈ ವಿಷ್ಣುವರ್ಧನನನ್ನ ಸೋಲಿಸ್ತಾನ. ಓಕೆ. ನೆಕ್ಸ್ಟ್ ಸೊರಟೂರು ಯುದ್ಧ. 2ನೇ ವೀರಬಲ್ಲಾಳ ಕ್ರಿಸ್ತಶಕ 1190ರಲ್ಲಿ ದೇವಗಿರಿಯ ಸೆವಣರನ್ನ ಸೊರಟೂರು ಯುದ್ಧದಲ್ಲಿ ಯಾದವ ದೊರೆ 5ನೇ ಬಿಲ್ಲಮನನ್ನ ಸೋಲಿಸ್ತಾನ ಸ್ನೇಹಿತರೆ. ಇವಿಷ್ಟು 4 ಯುದ್ಧಗಳ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ 16ನೇ ಪ್ರಶ್ನೆ, ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ವಿಶೇಷಣಗಳು ಈ ಕೆಳಗಿನವರಲ್ಲಿ ಯಾರ ನಾಣ್ಯದ ಮೇಲೆ ಕಂಡು ಬಂದಿವೆ? ನೋಡ್ರಿ, ಈ 2 ಬಿರುದುಗಳು ಯಾರು ಅಂತ ನಿಮ್ಗೆ ಗೊತ್ತಿತ್ತು ಅಂತಂದ್ರ ಈ ಪ್ರಶ್ನೆಗೆ ನೀವು ಆರಾಮ್ಸೆ ಟಿಕ್ ಹಾಕ್ಬೋದ್ರಿ. ವಿಷ್ಣುವರ್ಧನನ ಬಿರುದುಗಳ ಸ್ನೇಹಿತರೆ. ಇಲ್ಲಿ ವಿಷ್ಣುವರ್ಧನನ ಹೆಸರಿಲ್ಲ. ವಿಷ್ಣುವರ್ಧನನ ಮೂಲ ಹೆಸರೇನ್ರಿ? ಬಿಟ್ಟಿ ದೇವ. ಓಕೆ. ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನನ ನಾಣ್ಯದ ಮೇಲೆ ಕಂಡು ಬರ್ತಾವ್ರಿ. ನೆಕ್ಸ್ಟ್ 17ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೊಯ್ಸಳ ರಾಜನು ರಾಮಾನುಜಾಚಾರ್ಯರ ಪ್ರಭಾವದಿಂದ ಹಿಂದೂಗಳಾಗಿ ಮತಾಂತರಗೊಂಡು ವಿಷ್ಣುವರ್ಧನ ಎಂಬ ಹೆಸರನ್ನ ಅಳವಡಿಸಿಕೊಂಡನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ಬಿಟ್ಟಿ ದೇವ ಅಥವಾ ಬಿಟ್ಟಿಗ. ಓಕೆ ರೀ. ಇದು ವಿಷ್ಣುವರ್ಧನನ ಮೂಲ ಹೆಸರು ಸ್ನೇಹಿತರೆ. ವಿಷ್ಣುವರ್ಧನ ರಾಮಾನುಜಾಚಾರ್ಯರ ಪ್ರಭಾವದಿಂದ ಹಿಂದೂ ಆಗಿ ಮತಾಂತರಗೊಳ್ತಾನ ಸ್ನೇಹಿತರೆ. ಈತ ಮೊದಲು ಜೈನನಾಗಿದ್ದ ತದನಂತರ ಈತ ಹಿಂದೂ ಆಗಿ ಮತಾಂತರಗೊಳ್ತಾನ. ಈ ಹಿಂದೂ ಒಳಗಡೆನೆ ಹಲವಾರು ಪಂಥಗಳು ಬರ್ತಾವ. ಅದರೊಳಗ ವೈಷ್ಣವ ಪಂಥವನ್ನ
ಅನುಸರಿಸ್ತಾನ. ಅಂದ್ರೆ ವಿಷ್ಣುವಿನ ಆರಾಧಕರು ಇವರು. ವೈಷ್ಣವ ಪಂಥದ ಅನುಯಾಯಿಗಳೇನಿರ್ತಾರಲ್ರಿ ಇವರೆಲ್ಲರೂ ವಿಷ್ಣುವನ್ನ ಪೂಜೆ ಮಾಡ್ತಿರ್ತಾರ. ಓಕೆ ರೀ. ನೆಕ್ಸ್ಟ್ 18ನೇ ಪ್ರಶ್ನೆ. ಒಬ್ಬ ದೊಡ್ಡ ವೈಷ್ಣವ ಸನ್ಯಾಸಿ ಹೊಯ್ಸಳ ಆಸ್ಥಾನದಲ್ಲಿ ಆಶ್ರಯ ಪಡೆದದ್ದು ಮತ್ತು ಹೊಯ್ಸಳ ದೊರೆಯನ್ನ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಿಸಿದ್ದು ವಿಷ್ಣುವರ್ಧನನ ಆಳ್ವಿಕೆಯ ಕಾಲದಲ್ಲಿ. ಆತನ ಹೆಸರೇನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಯಾರಂತ ಉತ್ತರ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 19ನೇ ಪ್ರಶ್ನೆ. ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಹೊಯ್ಸಳರ ದೊರೆ ಯಾರು? ಬಹಳ ಈಸಿ ಪ್ರಶ್ನೆ ಅದಾರ ಇದು. ನೆಕ್ಸ್ಟ್ 20ನೇ ಪ್ರಶ್ನೆ. ರಾಮಾನುಜಾಚಾರ್ಯರು ಈ ಕಾಲದಲ್ಲಿ ಜೀವಿಸಿದ್ದರು. ಯಾರ ಕಾಲದಲ್ಲಿ ಜೀವಿಸಿದ್ರಿ? ಆಪ್ಷನ್ ಎ, ಹೊಯ್ಸಳರ ಕಾಲದಲ್ಲಿ ಜೀವಿಸಿದ್ರು ಸ್ನೇಹಿತರೆ. ರಾಮಾನುಜಾಚಾರ್ಯರು ಹೊಯ್ಸಳರ ಕಾಲದಲ್ಲಿ ಜೀವಿಸಿದ್ರು. ನೆಕ್ಸ್ಟ್ 1ನೇ ನರಸಿಂಹ. ಈತನಿಗೆ ವಿಜಯ ನರಸಿಂಹ ಅಂತಲೂ ಕೂಡ ಕರೀತಾರ. 1ನೇ ನರಸಿಂಹನಿಗೆ ವಿಜಯ ನರಸಿಂಹ ಅಂತಲೂ ಕೂಡ ಕರೀತಾರ. ಈತ ಕ್ರಿಸ್ತಶಕ 1152ರಿಂದ 1173ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ವಿಷ್ಣುವರ್ಧನನ ಮಗನಾದ ಈತ ಅಂದ್ರೆ 1ನೇ ನರಸಿಂಹ ವಿಷ್ಣುವರ್ಧನನ ಮಗ ಸ್ನೇಹಿತರೆ. ಈತ ಪಟ್ಟಕ್ಕೆ ಬಂದಾಗ ಅಪ್ರಾಪ್ತ ವಯಸ್ಕನಾಗಿದ್ದ, ಅಪ್ರಾಪ್ತ ಬಾಲಕನಾಗಿದ್ದ. ಗರುಡ ಪದ್ಧತಿ ಇವನ ಕಾಲದಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಮುಂದೆ ಬರ್ತಾದ್ರಿ ಗರುಡ ಪದ್ಧತಿ ಬಗ್ಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿ ಹೇಳಬೇಕಾದ್ರೆ ಇನ್ ಡಿಟೇಲ್ ಮಾಹಿತಿ ಕೊಡ್ತೀನಿ. ಓಕೆ. ಗರುಡ ಪದ್ಧತಿ ಹೊಯ್ಸಳರ ಯಾವ ಅರಸನ ಕಾಲದಲ್ಲಿ ಆರಂಭವಾಯಿತು ಅಂತ ಪ್ರಶ್ನೆ ಕೇಳಿದ್ರೆ 1ನೇ ನರಸಿಂಹ ಅಥವಾ ವಿಜಯ ನರಸಿಂಹ ಅಂತ ಉತ್ತರ ಟಿಕ್ ಮಾಡ್ಬೇಕ್ರಿ. ನೆನ್ಪಿಟ್ಕೊಳ್ರಿ, ಗರುಡ ಪದ್ಧತಿ 1ನೇ ನರಸಿಂಹನ ಕಾಲದಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಓಕೆ ರೀ. ಈತನನ್ನ ಅಂದ್ರೆ ಈ 1ನೇ ನರಸಿಂಹನನ್ನ ಚತುರ್ವರ್ಣಗಳ ರಕ್ಷಕ ಅಂತ ಶಾಸನಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು. 1ನೇ ನರಸಿಂಹನನ್ನ ಚತುರ್ವರ್ಣಗಳ ರಕ್ಷಕ ಅಂತ ಶಾಸನಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಸ್ವತಃ ವಿದ್ವಾಂಸನಾದ ಈತ ಕನ್ನಡದೊಳಗ ದೀಕ್ಷಾಬೋಧೆ ಅಂತನ್ನೋ ಕೃತಿಯನ್ನ, ಸಂಸ್ಕೃತದೊಳಗ ಸದಾನಂದ ಚರಿತ್ರೆ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕೆರೆಯ ಪದ್ಮರಸ, ಹರಿಹರ ಕವಿಗಳ ನರಸಿಂಹನ ಆಸ್ಥಾನದಲ್ಲಿದ್ದರು ಸ್ನೇಹಿತರೆ. ಅಂದ್ರೆ ಈ ಕವಿಗಳಿಗೆ 1ನೇ ನರಸಿಂಹ ಆಶ್ರಯದಾತನಾಗಿದ್ದ. ಈತ ತನ್ನ ತಂದೆಯಂತೆ ಯೋಧನಾಗದೆ ಕೇವಲ ಭೋಗ ವಿಲಾಸದಲ್ಲಿ ತನ್ನ ಜೀವನ ಕಳೆಯಕ್ಕೆ ಆರಂಭ ಮಾಡ್ತಾನೆ ಸ್ನೇಹಿತರೆ. ವಿಷ್ಣುವರ್ಧನನ ಸೈನಿಕ ಸಾಧನೆಗಳ ಬಗ್ಗೆ ನೋಡೋದಾದ್ರೆ ಆತ ಎಂತ ಪ್ರಸಿದ್ಧ ಅರಸ, ಆಮೇಲೆ ಎಂತ ಯೋಧನಾಗಿದ್ದ ಅಂತ ಗೊತ್ತಾಗ್ತದ್ರಿ. ಆದರೆ 1ನೇ ನರಸಿಂಹ ತನ್ನ ತಂದೆಯಂತೆ ಒಳ್ಳೆಯ ಯೋಧನಾಗದೆ ಕೇವಲ ಭೋಗ ವಿಲಾಸದಲ್ಲಿ ತನ್ನ ಜೀವನವನ್ನ ಕಳೆಯಕ್ ಆರಂಭ ಮಾಡ್ತಾನೆ ಸ್ನೇಹಿತರೆ. ಸಾಮ್ರಾಜ್ಯದ ರಕ್ಷಣೆಯ ಬಗ್ಗೆ ಈತನಿಗಿದ್ದ ನಿರಾಸಕ್ತಿಯನ್ನ ದುರುಪಯೋಗಪಡಿಸಿಕೊಂಡ ಸೆವಣರ್ ಮತ್ತೆ ಮೈಸೂರಿನ ಉತ್ತರ ಭಾಗಗಳನ್ನ ಆಕ್ರಮಿಸಿಕೊಳ್ತಾರ ಸ್ನೇಹಿತರೆ. ಈ ಸೆವಣರು ಮೈಸೂರಿನ ಉತ್ತರ ಭಾಗಗಳನ್ನ ಆಕ್ರಮಿಸಿಕೊಳ್ತಾರ. ಕಲಚೂರಿ ಬಿಜ್ಜಳನ ಸಾಮಂತನಾದ ಬೊಮ್ಮರಸನು ವಿಜಯ ನರಸಿಂಹನನ್ನ ಸೋಲಿಸಿ ಬನವಾಸಿ ಪ್ರದೇಶವನ್ನ ಆಕ್ರಮಿಸಿಕೊಳ್ತಾನ, ಅಂದ್ರೆ ವಶಪಡಿಸಿಕೊಳ್ತಾನ. ತುಂಗಭದ್ರ ಪ್ರದೇಶಗಳನ್ನ ಬಿಜ್ಜಳನು ವಶಪಡಿಸಿಕೊಳ್ತಾನ. ನೊಳಂಬವಾಡಿ ಪ್ರದೇಶವು ವಿಜಯ ನರಸಿಂಹನಿಂದವೂ ಕೈಬಿಡುತ್ತದೆ. ಈ ರೀತಿ 1ನೇ ನರಸಿಂಹನ ಕಾಲದಲ್ಲಿ ಒಂದೊಂದೇ ಪ್ರದೇಶಗಳ ಹೊಯ್ಸಳ ಸಾಮ್ರಾಜ್ಯದಿಂದ ಕೈ ಬಿಟ್ಕೊಳ್ತಾ ಹೋಗ್ತಾವ ಸ್ನೇಹಿತರೆ. ಯಾಕಂತಂದ್ರೆ ಈತ ಸಾಮ್ರಾಜ್ಯದ ರಕ್ಷಣೆಯ ಬಗ್ಗೆ ನಿರಾಸಕ್ತಿ ಹೊಂದಿದ್ದ ಸ್ನೇಹಿತರೆ ಈತ. ಹಾಗಾಗಿ ಈತನ ಸಾಮಂತರಾಗಿರ್ತಕ್ಕಂಥ ಅರಸರ ಒಂದೊಂದೇ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾ ಹೋಗ್ತಾರ ಸ್ನೇಹಿತರೆ. ಇದೇ ಸಮಯದೊಳಗ ಕೊಂಗ್ವಾಳರು ಮತ್ತು ಚಂಗ್ವಾಳರು ಅಂತನ್ನೋ ಸಾಮಂತ ಅರಸರು ಕೂಡ ದಂಗೆ ಏಳ್ತಾರ. ಆದರೆ ವಿಜಯ ನರಸಿಂಹನ ದಂಡ ನಾಯಕರುಗಳ ಅಂದ್ರೆ ಸೈನ್ಯದ ಮುಖ್ಯಸ್ಥರು ಅವರನ್ನ ಹಿಮ್ಮೆಟ್ಟಿಸ್ತಾರ. ಅಲ್ಲದೆ ಹೊಯ್ಸಳ ಪ್ರಾಂತ್ಯದ ಆಕ್ರಮಗಳನ್ನ ಮುಂದುವರೆಸ್ತಿದ್ದ ಬಿಜ್ಜಳನನ್ನು ಕೂಡ ಹಿಮ್ಮೆಟ್ಟಿಸ್ತಾರ. ನೋಡ್ರಿ, ಅರಸ ಏನು ಮಾಡಕ್ ತಯಾರಿಲ್ಲ, ಆದ್ರ ಆತನ ದಂಡ ನಾಯಕರುಗಳೇ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಆಕ್ರಮಣಗಳು ಮಾಡ್ತಾ ಇರೋದನ್ನ ತಡಿತಿರ್ತಾರ ಸ್ನೇಹಿತರೆ. ಇಷ್ಟಾದ್ರೂ ಸಹ ವಿಜಯ ನರಸಿಂಹ ಅಥವಾ 1ನೇ ನರಸಿಂಹ ರಾಜ್ಯದ ವಿಷಯವಾಗಿ ಹೆಚ್ಚು ಗಮನ ಕೊಡಂಗೇ ಇಲ್ಲ ಸ್ನೇಹಿತರೆ. ಇದರಿಂದ ಬೇಸತ್ತ ಇಮ್ಮಡಿ ಬಲ್ಲಾಳ ತನ್ನ ಅಸಮರ್ಥ ತಂದೆಯಾದ ವಿಜಯ ನರಸಿಂಹನನ್ನ ಮೂಲೆಗೊತ್ತಿ ಕ್ರಿಸ್ತಶಕ 1173ರಲ್ಲಿ ಹೊಯ್ಸಳ ಸಿಂಹಾಸನಾಧಿಪತಿ ಆಗ್ತಾನ್ರಿ. ಇಮ್ಮಡಿ ಬಲ್ಲಾಳ 1ನೇ ನರಸಿಂಹನ ಮಗಾರಿ.
ತನ್ನ ತಂದೆ ಆಳ್ವಿಕೆಯನ್ನ ಬೇಸತ್ತು ಆತನ ಮಗನಾದ ಇಮ್ಮಡಿ ಬಲ್ಲಾಳ ತನ್ನ ತಂದೆಯನ್ನ ಮೂಲೆಗೊತ್ತಿ ಕ್ರಿಸ್ತಶಕ 1173ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಅರಸನಾಗ್ತಾನೆ ಸ್ನೇಹಿತರೆ. ಇದಿಷ್ಟು 1ನೇ ನರಸಿಂಹ ಅಥವಾ ವಿಜಯ ನರಸಿಂಹನ ಕುರಿತು ಮಾಹಿತಿ. ನೆಕ್ಸ್ಟ್ 21ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನ ಪರಿಗಣಿಸಿ. 1ನೇದು, ಕಾಕತೀಯರು ಪಾಶ್ಚಿಮಾತ್ಯ ಚಾಲುಕ್ಯ ಸಾಮ್ರಾಜ್ಯವನ್ನ ಸೋಲಿಸಿದರು ಮತ್ತು ಹೊಯ್ಸಳ ರಾಜವಂಶದ ಸ್ವತಂತ್ರ ಆಡಳಿತಗಾರ ಎಂದು ಘೋಷಿಸಿದರು. 2ನೇ ಹೇಳಿಕೆ, ಅವನ ಮಗ 2ನೇ ವೀರಬಲ್ಲಾಳ ಅವನನ್ನ ಸೋಲಿಸಿದನು. 1ನೇ ನರಸಿಂಹನ ಬಗ್ಗೆ ಸರಿಯಾದ ಹೇಳಿಕೆಗಳು ಯಾವುವು? 1ನೇ ನರಸಿಂಹನ ಆಳ್ವಿಕೆಯ ಕಾಲದಲ್ಲಿ ಎಲ್ಲಾ ಸಾಮಂತ ಅರಸರು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಅದರೊಳಗ ಕಾಕತೀಯರು ಕೂಡ ಆಕ್ರಮಣ ಮಾಡಿ ಚಾಲುಕ್ಯ ಸಾಮ್ರಾಜ್ಯವನ್ನ ಸೋಲಿಸಿ ಸ್ವತಂತ್ರ ಅರಸರಾಗಿ ಆಳ್ವಿಕೆ ಮಾಡಕ್ಕೆ ಪ್ರಾರಂಭಿಸಿರ್ತಕ್ಕಂಥದ್ದು. ಆದ್ರೆ 2ನೇ ವೀರಬಲ್ಲಾಳ ಅಂದ್ರೆ ಈ 1ನೇ ನರಸಿಂಹನ ಮಗ 2ನೇ ವೀರಬಲ್ಲಾಳ ಈ ಕಾಕತೀಯರನ್ನ ಸೋಲಿಸಿ ಈ ಹೊಯ್ಸಳ ಸಾಮ್ರಾಜ್ಯದ ಸಾಮಂತ ಅರಸರಾಗಿ ಆಳ್ವಿಕೆ ಒಪ್ಕೊಳ್ಳುವಂಗ ಮಾಡ್ತಾನ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. 2 ಹೇಳಿಕೆಗಳು ಸರಿಯಾದವು ಸ್ನೇಹಿತರೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಹೇಳಿಕೆಗಳು ಸರಿಯಾದವು. ಇದಿಷ್ಟ ದ್ವಾರ ಸಮುದ್ರದ ಹೊಯ್ಸಳರು ಅಧ್ಯಾಯದ ಕುರಿತು ಮಾಹಿತಿ ಆಗಿತ್ತು. ಇನ್ನೂ ಅಧ್ಯಾಯ ಕಂಪ್ಲೀಟ್ ಆಗಿಲ್ರಿ. ಇನ್ನುಳಿದಿರ್ತಕ್ಕಂಥ ಅಧ್ಯಾಯ ಮುಂದಿನ ವಿಡಿಯೋದೊಳಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.